ಅಡ್ಡ ಬಂದು ಕೂತ್ಕೊಳ್ಳಿ ಮೇಡಮ್, ಕೂತ್ಕೊಳ್ಳಿ. ರಂಗಾಸಕ್ತರೆಲ್ಲರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾರೆ. ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಬೆಂಗಳೂರು ಇವರು ನಿರಂತರವಾಗಿ ಹೊಸ ಹೊಸ ನಾಟಕಗಳನ್ನು ಮತ್ತು ಅಭಿಜಾತ ನಾಟಕಗಳನ್ನು ರಂಗಕ್ಕೆ ತಂದು ಇಡೀ ಕರ್ನಾಟಕದಲ್ಲೇ ಮತ್ತು ಭಾರತೀಯವಾಗಿ ಕರ್ನಾಟಕವನ್ನು ಹಾಗೆ ಅಂತಾರಾಷ್ಟ್ರೀಯವಾಗಿ ಭಾರತವನ್ನು ಪ್ರತಿನಿಧಿಸುವಂಥ ಒಂದು ಇಂದು ಮೂಡಲ್ಪಾಯ ಯಕ್ಷಗಾನವನ್ನು ಇವತ್ತು ಪ್ರಯೋಗಿಸ್ತಾ ಇದ್ದೀವಿ. ಕೋವಿಡ್ ಕೋಆರ್ಡಿನೇಟರ್ ಎಂಬುವಂತಹ ಮೂಡಲ್ಪಾಯ ಯಕ್ಷಗಾನವನ್ನು ಸಮಸ್ತರು ಇವತ್ತು ಅಭಿನಯಿಸ್ತಾ ಇದ್ದಾರೆ. ಸಮಸ್ತರು ಈ ರೀತಿಯ ಹೊಸ ಹೊಸ ಪ್ರಯೋಗಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂಥವರು. ಕೇಳು ಜನಮೇಜಯ ಅನ್ನುವಂತಹ ಆಧುನಿಕ ನಾಟಕವನ್ನು ಯಕ್ಷಜನಮೇಜಯವಾಗಿಸಿದಂಥವರು. ಹಾಗೆಯೇ ಹೊಸ ಹೊಸ ಸಮಸ್ಯೆಗಳನ್ನು ಕೂಡ ಯಕ್ಷಗಾನಕ್ಕೆ ಅಳವಡಿಸಿ ಅವರು ರಂಗಕ್ಕೆ ತಂದಿದ್ದಾರೆ. ಇವತ್ತು ನಿರಂತರವಾಗಿ ಎಲ್ಲ ಸಮಸ್ಯೆಗಳ ಜೊತೆ ಬಡಿದಾಡಿಕೊಂಡೇ ಬದುಕ್ತಾ ಇರುವಂತಹ ಪರಶುರಾಮ್ ಅವರು ಬರೆದಿರುವಂತಹ ನಾಟಕವನ್ನು ಇವತ್ತು ಆಯೋಜಿಸ್ತಾ ಇರೋದು ಬಹಳ ಸಂತೋಷದ ವಿಚಾರ. ರಚನೆ ಮತ್ತು ನಿರ್ದೇಶನ ಪರಶುರಾಮ್ ಅವರು. ಈ ಯಕ್ಷಗಾನಕ್ಕೆ ಒಂದು ಸಭಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಉದ್ಘಾಟನೆಯನ್ನು ನೆರವೇರಿಸಿದ್ದಕ್ಕೆ ಬಂದಿರುವಂತಹ ಡಾಕ್ಟರ್ ಲಕ್ಷ್ಮಣದಾಸ್ ಅವರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲು ಬಂದಿರುವಂತಹ ಎಸ್ ನಾಗಣ್ಣ ಅವರು ಸಂಪಾದಕರು ಪ್ರಜಾಪ್ರಗತಿ ಹಾಗೂ ಸಭಾಪತಿಗಳು ರಾಜ್ಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಇವರು. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಸಿವಂತಿ ಪದ್ಮನಾಭ KV ಸಹಾಯಕ ಪ್ರಾಧ್ಯಾಪಕರು ತುಮಕೂರು ವಿಶ್ವವಿದ್ಯಾನಿಲಯ. ಹಾಗೆಯೇ ಶ್ರೀಮತಿ ಆರತಿ ಪಟ್ರಮೆ ಸದಸ್ಯರು ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಬೆಂಗಳೂರು ಇವರು. ದಯಮಾಡಿ ಎಲ್ಲ ಗಣ್ಯರನ್ನು ವೇದಿಕೆಗೆ ಕರೆತರಬೇಕು ಅಂತ ಹೇಳಿ ಗೋಪಾಲಕೃಷ್ಣ ನಾಯರಿ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ. ಸಮಸ್ತರು ರಂಗ ಸಂಶೋಧನಾ ಕೇಂದ್ರದ ಕಾರ್ಯದರ್ಶಿಗಳಾದಂತಹ ಗೋಪಾಲಕೃಷ್ಣ ನಾಯರಿ ಅವರು ಕೂಡ ದಯಮಾಡಿ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕೋವಿಡ್ ಕೋಆರ್ಡಿನೇಟರ್ ಮೂಡಲ್ಪಾಯ ಯಕ್ಷಗಾನಕ್ಕೆ ಉದ್ಘಾಟನೆಯನ್ನು ನೆರವೇರಿಸಲು ಬಂದಿರುವಂತಹ ಡಾಕ್ಟರ್ ಲಕ್ಷ್ಮಣದಾಸ್ ಅವರು ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಇವರಿಗೆ ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಇವರಿಂದ ಸ್ವಾಗತ ಸುಸ್ವಾಗತ. ಹಾಗೂ ಸಭಾಪತಿಗಳು ರಾಜ್ಯ ರೆಡ್ ಕ್ರಾಸ್ ಸಂಸ್ಥೆ ಬೆಂಗಳೂರು ಇವರಿಗೆ ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಇವರಿಂದ ಸ್ವಾಗತ ಸುಸ್ವಾಗತ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಸಿಬಂತಿ ಪದ್ಮನಾಭ KV ಸಹಾಯಕ ಪ್ರಾಧ್ಯಾಪಕರು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಭಾಗ ತುಮಕೂರು ವಿಶ್ವವಿದ್ಯಾನಿಲಯ ಇವರಿಗೂ ಕೂಡ ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಬೆಂಗಳೂರು ಇವರಿಂದ ಸ್ವಾಗತ ಸುಸ್ವಾಗತ. ಕರ್ನಾಟಕ ಯಕ್ಷಗಾನ ಅಕಾಡೆಮಿ ಸದಸ್ಯರಾದಂತಹ ಶ್ರೀಮತಿ ಆರತಿ ಪಟ್ರಮೆ ಅವರಿಗೂ ಕೂಡ ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಬೆಂಗಳೂರು ಇವರಿಂದ ಸ್ವಾಗತ ಸುಸ್ವಾಗತ. ಹಾಗೆ ಡಾಕ್ಟರ್ ರಂಗಾರೆಡ್ಡಿ ಕೋಡಿನಾಪುರ ಇವರಿಗೂ ಕೂಡ ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಬೆಂಗಳೂರು ಇವರಿಂದ ಸ್ವಾಗತ ಸುಸ್ವಾಗತ. ಅಕಾಡೆಮಿ ಸದಸ್ಯರು ಆಗಿರುವಂತಹ ಹಾಗೆ ಕಾರ್ಯದರ್ಶಿಗಳಾದಂತಹ ಗೋಪಾಲಕೃಷ್ಣ ನಾಯರಿ ಅವರಿಗೆ, ಮಾಧ್ಯಮ ಮಿತ್ರರಿಗೆ, ನಾಟಕ ಮನೆ ಮಹಾಲಿಂಗ ಅವರಿಗೆ,
ಎಲ್ಲರಿಗೂ ಕೂಡ ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಇವರಿಂದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಈಗ ವಾದ್ಯವನ್ನು ನುಡಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಬೇಕು ಅಂತ ಹೇಳಿ ಲಕ್ಷ್ಮಣದಾಸ್ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಎಲ್ಲ ಗಣ್ಯರು ಕೂಡ ಅದಕ್ಕೆ ಸಾಥ್ ನೀಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಲಕ್ಷ್ಮಣದಾಸ್ ಅವರು ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಜನಕ್ಕೆ ಸಂತಸವೀವ ಘನವನ್ನು ನಾನೆಂದೆಂಬ ಇಳಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯಿ ಬಿಡದೆ ವನಸುಮದಲೆನ್ನ ಜೀವನವು ವಿಕಸಿಸುವಂತೆ ಮಾನವ ಅನುಗಣಿಸು ಗುರುವೇ ಹೇ ದೇವ. ಸಮಸ್ತರು ಸಮರ್ಪಣೆ ಮಾಡುವ ಇವತ್ತಿನ ಈ ಯಕ್ಷಗಾನ ಪ್ರಸಂಗ ತುಮಕೂರು ಜನಕ್ಕೆ ಅದೃಷ್ಟ ಇಲ್ಲ, ನೋಡಬೇಕು ಅನ್ನೋ ಯಾವುದೇ ಇರಾದೆಯೂ ಕೂಡ ಅವರಿಗೆ ಕಾಣಿಸ್ತಾ ಇಲ್ಲ. ಭಾಳ ನೊಂದು ಈ ಮಾತು ಹೇಳಬೇಕಾಗ್ತದೆ. ವೇದಿಕೆಯ ಮೇಲೆ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನನಗೆ ಆತ್ಮೀಯರು ಮಾರ್ಗದರ್ಶಕರು ಆದ ಎಸ್ ನಾಗಣ್ಣ ಸರ್ ಅವರೇ, ಕನ್ನಡ ನಾಡಿನಲ್ಲಿ ತನ್ನದೇ ಆದ ಪ್ರತಿಭೆಯಿಂದ ಅನೇಕ ಸಾವಿರ ಶಿಷ್ಯರಿಗೆ ತನ್ನ ವಿದ್ವತ್ತನ್ನು ಧಾರೆಯಾದಂಥ ನನ್ನ ಗೆಳೆಯರಾದಂಥ ಶ್ರೀ ರಂಗಾರೆಡ್ಡಿ ಕೋಡಿನಾಪುರ ಸರ್ ಅವರೇ, ಯಕ್ಷಗಾನ ಅಕಾಡೆಮಿ ಸದಸ್ಯರು, ನಮ್ಮೂರಿನ ಮಗಳು ಏನು ತಪ್ಪಲ್ಲ ಆರತಿ ಪಟ್ರಾಮೆ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ಸಿಬ್ಬಂದಿ ಸರ್ ಅವರು, ಇಷ್ಟು ಜನವೂ ಕೂಡ ನಾವು ವೇದಿಕೆ ಮೇಲಿದ್ದೇವೆ. ವೇದಿಕೆ ಮೇಲೆ ಜಾಸ್ತಿ ಜನ ಇದ್ದೀವಿ ಅನಿಸುತ್ತೆ ನನಗೆ. ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಿರೋರು ನನಗೆ ಬಹಳ ಪ್ರೀತಿಯ ಮೇಷ್ಟ್ರು ಗೋಪಾಲಕೃಷ್ಣ ನಾಯರಿ ಸರ್. ನಾಯರಿ ಅಂದಾಗ ನಮಗೆ ಸುಮಾರು ಒಂದು 25 ವರ್ಷದ ನಮಗೂ ಅವರು ಸಂಬಂಧ. ಈ ಊರಿಗೆ ಅವರು ತುಂಬ ಸುಪರಿಚಿತರು, ಹಳಬರು. ಇಲ್ಲಿ ಬೇಕಾದಷ್ಟು ಪ್ರಯೋಗಗಳಿಗೆ ತನ್ನನ್ನು ತಾನು ಒಡ್ಡಿಕೊಂಡು ಅನೇಕ ಪ್ರಯೋಗಾತ್ಮಕ ನಾಟಕಗಳನ್ನು ಕೊಟ್ಟವರು ಈ ಊರಿಗೆ. ಅವರು ಇಲ್ಲಿ ನಮ್ಮ ನಾಟಕ ಮನೆ ಮಾಲಿನ್ಯ ಕೂತಿದ್ದಾರೆ. ಈ ಬದುಕನ್ನೇ ನಾಟಕಕ್ಕೆ ಸಮರ್ಪಣೆ ಮಾಡಿಕೊಂಡಂಥ ಒಂದು ದಿವ್ಯವಾದಂಥ ಶಕ್ತಿ ನಮ್ಮ ನಾಟಕ ಮನೆ ಮಾಲಿನ್ಯ ಇಲ್ಲಿ ಬಂದಿದ್ದಾರೆ. ನಮ್ಮ ಮೇಷ್ಟ್ರು ನಾಯರಿ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ. ನಾನು ಯಾಕೆ ವನಸುಮದೊಡನ ಜೀವನವನ್ನು ವಿಕಸಿಸುವಂತೆ ಮನವನ್ನು ಅನುಗೊಳಿಸುತ್ತಿರುವ ಹೇ ದೇವ ಅಂದರೆ, ಉಪಕಾರಿ ನಾನು ಎಂದು ಉಪಕೃತಿ ಜಗತ್ತೆಂಬ ವಿಪರೀತ ಮತಿಯನ್ನು ಹಿಡಿದು ವಿಪರಾಶ್ರಮನಿಯೋ ಪಾದ ಸಮಬರಿದಂತೆ ಬದುಕಿದವರು ನಮ್ಮ ನಾಯರಿ ಸರ್. ಎಷ್ಟೇ ವಿದ್ವತ್ತಿದ್ದರು, ಎಷ್ಟೇ ಶಕ್ತಿ ಇದ್ದರು, NST ಸೀನಿಯರ್ ಮೋಸ್ಟ್ PV ಕಾರಂತರ ನಂತರ ಬಂದಂಥ ಬಹುದೊಡ್ಡ ಪ್ರತಿಭೆ ಎದುರು ಕೂತ್ಕೊಂಡು ನಾನು ಮಾತಾಡಬಾರ್ದು ಅನಿಸುತ್ತೆ ಒಂದು ಸರಿ. ಆದರೆ ಮನಸ್ಸು ತಡೆಯೋದಿಲ್ಲ. ಎಲ್ಲಿ ಅವರಿಗೆ ಏನಾಯಿತು ಅಂತ ಯೋಚನೆ ಮಾಡಿದ್ರೆ ಯಾರನ್ನೂ ಏನೂ ಕೇಳಿದವರಲ್ಲ, ಯಾರನ್ನೂ ಏನೋ ಸಹಾಯವನ್ನಾಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ನನಗೆ ಬೇಕು ಅಂತ ಕೇಳಿದವರಲ್ಲ, ಅಧಿಕಾರ ಬಯಸಿದವರಲ್ಲ, ಪ್ರಚಾರ ಬಯಸಿದವರಲ್ಲ, ಪ್ರಭಾವ ಬಳಸಿದವರಲ್ಲ, ಏನೂ ಇಲ್ಲದೆ ಎಲ್ಲವೂ ಇದೆ ಅಂತ ತಿಳ್ಕೊಂಡು ಬಾಳೋದಿದೆಯಲ್ಲ, ಅದಕ್ಕೆ ನಮ್ಮ ನಾಯರಿ ಸಾರೇ ಉದಾಹರಣೆ ಅಂತ ನಾನು ಬಹಳ ಮುಕ್ತ ಮನಸ್ಸಿನಿಂದ ಹೇಳೋದಕ್ಕೆ ನನಗೆ ಇಷ್ಟ ಆಗುತ್ತೆ. ಮುಕ್ತ ಮನಸ್ಸಿನಿಂದ ಎಷ್ಟೆಷ್ಟು ಒಳ್ಳೊಳ್ಳೆ ನಾಟಕಗಳನ್ನು ಕಟ್ಟಿಕೊಟ್ರು ಈ ನಾಡಿಗೆ. ಎಂತೆಂಥ ಭಾಷಾಂತರಗಳನ್ನು ಮಾಡಿದ್ರು, ಸಂಸ್ಕೃತ ನಾಟಕಗಳನ್ನು, ಯಕ್ಷಗಾನ ನಾಟಕ ಪ್ರಸಂಗಗಳನ್ನು ವಾಸ್ತವದ ಪ್ರಜ್ಞೆಯೊಂದಿಗೆ ಸಮೀಕರಿಸಿದಂಥ ಎಷ್ಟೋ ವಿಷಯಗಳನ್ನು ರಂಗಭೂಮಿಗೆ ತಂದಂಥ ಕೀರ್ತಿ ನಮ್ಮ ನಾಯರಿ ಸರ್ ಸೇರಬೇಕಾಗಿದೆ. ಅವರು ಯಾರಾದರೂ ಆಗಲಿ ಏನಾದರೂ ಆಗಲಿ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಯಾರನ್ನೂ ಕೇಳಿಲ್ಲ, ಯಾರನ್ನೂ ಮಾಡಲ್ಲ. ಇವತ್ತು ಇವರಿಗಿಂತ ಜೂನಿಯರ್ಸ್ನೆಲ್ಲ ನೋಡ್ಬಿಟ್ಟಾಗ ಹೊಟ್ಟೆಗೆ ಬೆಂಕಿ ಇಟ್ಟಂಗೆ ಆಗ್ತದೆ.
ಯಾರು ಏನು ಮಾಡಲಿಲ್ವಲ್ಲ, ಹತ್ತತ್ರ ನಾಟಕ ಅಕಾಡೆಮಿ ಅಧ್ಯಕ್ಷರಾಗಬೇಕಾಗಿತ್ತು ಅವರು. ಒಂದೇ ಗಂಟೆ ಅಷ್ಟೇ, 1 ಅವರ್. ಆ 1 ಅವರೊಳಗೆ ಬೇಕಾದಷ್ಟು ನಡೆದು ಯಾರೋ ಬಂದು ಕೂತ್ಕೊಂಡು. ಹೀಗಾದಾಗ ಏನಾಗುತ್ತೆ ಮನಸ್ಸಿಗೆ ಅಂದರೆ, ತುಂಬ ನಿಷ್ಠೆಯಿಂದ ಕೆಲಸ ಮಾಡೋರಿಗೆ ಬಹಳ ನೋವಾಗುತ್ತೆ. ಆದರೆ ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿನ ತಾಯಿ ಸರಸ್ವತಿ ಅವ್ರಿಗೆ ಕೊಟ್ಟಿದ್ದಾರೆ. ಅವ್ರಿಗೆ ಆರೋಗ್ಯ ಚೆನ್ನಾಗಿರಲಿ, ನಮ್ಮೂರಿಗೆ ಇನ್ನೂ ಭಾಳ ವರ್ಷಗಳ ಕಾಲ ಒಂದು ಸೇವೆ ಮಾಡುವಂತಾಗಲಿ ಅಂತ ನಾನು ಅನಿಸ್ತೇನೆ. ಇವತ್ತು ಈ ನಾಟಕದ ಪ್ರಸ್ತುತಿ ಮಾಡುವಂಥ ನಮ್ಮ ಪರಶುರಾಮ್ ನಮ್ಮೆಲ್ಲರಿಗೂ ಗೆಳೆಯ. ಭಾಳ ವರ್ಷಗಳಿಂದ ಬಂದು ನಾಟಕ ಮಾಡಿರುವಂಥ ಒಬ್ಬ ಅಕಳಂಕ ಕಲಾವಿದ ಪರಶುರಾಮ್. ಒಂದು ತಂಡ ಕಟ್ಕೊಂಡು ಮನೆ ಮಕ್ಕಳನ್ನೆಲ್ಲ ಅದಕ್ಕೆ ತೊಡಗಿಸ್ಕೊಂಡು ಡ್ರೆಸ್ಸು ಸೀನರಿ ಎಲ್ಲ ಮಾಡಿಕೊಂಡು ಬೇಕಾದಷ್ಟು ಪ್ರಯೋಗಾತ್ಮಕ ನಮ್ಮ ನಾಯರಿ ಸರ್ ಅವ್ರನ್ನ ಜೊತೆಗೆ ಇಟ್ಕೊಂಡು ಅನೇಕ ಪ್ರಯೋಗಗಳನ್ನು ಮಾಡಿಕೊಂಡುವಂಥ ಪರಶುರಾಮ್ ಇವತ್ತು ಅವರು ನಾಟಕನ ಕಟ್ಟಿಕೊಟ್ಟಿದ್ದಾರೆ, ಇವತ್ತು ಯಕ್ಷಗಾನ ಕಟ್ಟಿಕೊಟ್ಟಿದ್ದಾರೆ. ಅದಕ್ಕಾಗಿ ಅವ್ರನ್ನ ನಾನು ತುಮಕೂರಿನ ಪರವಾಗಿ ಅಭಿನಂದಿಸ್ತೀನಿ. ಇನ್ನು ನಾವು ಯಾರಿಗೆ ಹೇಳಿ ಹೇಳಬೇಕು ಅಂದರೆ ಹೇಳೋಕ್ಕೆ ಸಮಯವಿಲ್ಲ, ಕೇಳೋಕ್ಕೆ ಜನವೂ ಇಲ್ಲ. ಅದರಿಂದ ನಾಗಣ್ಣ ಸರ್ ಅವರು ಕೂಡ ಸಿದ್ಧಗಂಗಾ ಮಠಕ್ಕೆ ಹೋಗಬೇಕಾಗಿದೆ. ಪೂಜ್ಯ ಶ್ರೀಗಳ ಜನ್ಮ ಜಯಂತಿಯ ಆಚರಣೆಯ ಸಂದರ್ಭ ಒಂದು ಪೂರ್ವಭಾವಿ ಸಭೆ ಇದೆ ಅವರಿಗೆ. ಆ ಸಭೆಗೆ ಅವ್ರು ಹೋಗಲೇಬೇಕು. ಅವ್ರು ಇಲ್ಲಿದ್ದರೆ ಅಲ್ಲಿ ಕಷ್ಟ ಆಗ್ತದೆ, ಕೆಲವೆಲ್ಲ ವಿಷಯಗಳನ್ನೆಲ್ಲ ಮಾತಾಡಬೇಕಾದ್ರೆ. ಆದರೆ ನಾನೇ ಮೊದಲು ಅವ್ರ ಕೈಲೇ ಮಾತಾಡ್ಸೋಣ ಅಂತಿದ್ದೆ ನಾನು. ಆದರೆ ಉದ್ಘಾಟನೆ ಅಂತ ಹಾಕ್ಬಿಟ್ಟಿದ್ದಾರೆ, ಅದಕ್ಕೋಸ್ಕರ ನಿಂತಿದ್ದೇನೆ. ಇನ್ನು ಎಷ್ಟು ಹೇಳಿದ್ರೂ ಕೂಡ ಮುಗಿಯೋದಿಲ್ಲ. ಜನ ಇದ್ದರೆ ನಾನು ಮಾತಾಡ್ತಿದ್ದೆ. ಇರಲಿ, ನಾವು ಇಷ್ಟೇ ಜನ ಸಾಕು. ನಮ್ಮ ಹೃದಯ ಅವ್ರಿಗೆ ಗೊತ್ತು, ಅವ್ರ ಮನಸ್ಸು ನಮಗೆ ಗೊತ್ತು. ನಾವೆಲ್ಲರೂ ಕೂಡ ಪರಸ್ಪರ ಹತ್ಕೊಂಡು ಬದುಕ್ತಾ ಹೋಗ್ತಿರೋರು. ಈ ಬದುಕಿನಲ್ಲಿ ಎಷ್ಟೋ ಘಟನೆಗಳು ನಮಗೆ ಸಂಭವಿಸ್ತವೆ. ಅವನ್ನೆಲ್ಲ ಪ್ರಾಂಜಲದಿಂದ ಸ್ವೀಕರಿಸೋಣ. ಅಪರೂಪಕ್ಕೆ ನಮ್ಮ ರಂಗಾರೆಡ್ಡಿ ಕೋಡಿರಾಮಪುರ ಒಂದು ವೇದಿಕೆ ಮೇಲೆ ಕೂತಿದ್ದಾರೆ. ದೊಡ್ಡ ಪ್ರೊಫೆಸರ್ ಅವರು, ಈ ಊರಿನಲ್ಲೇ ಗೊತ್ತವರು, ಈ ಊರಿನಲ್ಲೇ ಬೆಳೆದವರು. ಬರಗೂರು ಸರ್ ಜೊತೆಲಿ, ಎಚ್ ಸಿದ್ದರಾಮಯ್ಯವ್ರ ಜೊತೆಲಿ ಭಾಳ ವರ್ಷಗಳ ಕಾಲ ಕೆಲಸ ಮಾಡ್ಕೊಂಡು ಬಂದು ಈಗ ಅವರು ಅಷ್ಟೇ ಏನಿಲ್ಲ, ಯಾವುದು ಬರಲಿಲ್ಲ ಅಂತ ನೀವು ತಗೋಬೇಕಾಗಿತ್ತು ಒಂದೇನು, ನೀವು ತೊಗೊಂಡಿದ್ರು ಬರೋರು ಹೆಂಗೆ ಬರ್ತವೆ. ಅದರಿಂದ ಇಂಥ ಸಂದಿಗ್ಧ ಕಾಲದಲ್ಲಿ ಕೊರೋನಾ ಬಂದು ರಂಗಭೂಮಿ ಬಹಳ ಇಕ್ಕಟ್ಟಿನ ಸಂದರ್ಭದಲ್ಲಿ ಬದುಕ್ತಾ ಇದ್ದೀವಿ. ಈ ದುರಂತಮಯ ಸನ್ನಿವೇಶದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ. ಯಾವಾಗ ಇದೆಲ್ಲ ಹೋಗಿ ನಾವು ನೋಡ್ತಿದ್ದಂಥ ರಂಗಭೂಮಿಯ ವೈಭವದ ಕಾಲ ಮತ್ತೆ ಉತ್ತರ ರಂಗಭೂಮಿ, ಹವ್ಯಾಸ ರಂಗಭೂಮಿ ಮತ್ತೆ ವೈಭವದತ್ತ ಅಂತಕ್ಕಂಥ ಆ ಸುವರ್ಣ ಕಾಲ ಯಾವಾಗ ಬರುತ್ತೋ ಅಂತ ನಿರೀಕ್ಷೆ ಮೇಲೆ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಪರಶುರಾಮ್ ಮತ್ತು ನಾಯರಿಯವರು ಕರ್ನಾಟಕದ ರಂಗಭೂಮಿಯ ಆಸ್ತಿ. ಮತ್ತು ಅವರು ಮಾಡಿರುವಂತಹ ಕೆಲಸಗಳು ನಶಿಸಿ ಹೋದಂತಹ ಆಸ್ತಿ. ಅದನ್ನು ಉಳಿಸ್ಕೊಳ್ಳುವಂತಹ ಕೆಲಸವನ್ನು ನಾವು ಮಾಡಬೇಕು ಅಂತ ಉದ್ಘಾಟನಾ ನುಡಿಗಳನ್ನು ಮಾಡಿದಂತಹ ಲಕ್ಷ್ಮಣದಾಸ್ ಅವರಿಗೆ ವಂದನೆಗಳು, ಅಭಿನಂದನೆಗಳು. ಈಗ ಡಾಕ್ಟರ್ ಸಿಬಂತಿ ಪದ್ಮನಾಭ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾರೆ. ಕಾರ್ಯಕ್ರಮದಲ್ಲಿ ಸಣ್ಣ ಬದಲಾವಣೆ. ಈಗ ಕಾರ್ಯಕ್ರಮದ ಒತ್ತಡ ಇರುವುದರಿಂದ ಎಸ್ ನಾಗಣ್ಣ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪ್ರೇಕ್ಷಕರು ಒಂದು ರೀತಿಯಾಗಿರ್ತಕ್ಕಂಥ ಇಂಥ ರಂಗ ಸಂಘಟಕರು ನಮ್ಮ ನಾಯರಿಯವರು ನಾನು ಭಾಳ ದಿವಸ ಆಗಿತ್ತು ನೋಡಿಬಿಟ್ಟು. ನಾನು ನೋಡ್ತಿದ್ದಂಗೆ ಎದ್ದು ನಿಂತ್ಕೊಂಡು ನಿಮಗೆ ಒಂದು ರೀತಿಯಾದಂಥ ಏನಂತಂದರೆ ನಮಗೆ ಗೊತ್ತಿಲ್ಲದೆ ಎದ್ದು ನಿಂತ್ಕೊಳ್ತೀವಿ. ಏಕೆಂದರೆ ನೀವೇ ನಮ್ಮನ್ನು ಎದ್ದು ನಿಲ್ಲಿಸೋಲ್ಲ, ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಕಾರ್ಯ ನಮ್ಮನ್ನು ಎದ್ದು ನಿಲ್ಲಿಸುತ್ತೆ. ನನಗೆ ಭಾಳ ಸಂತೋಷವೂ ಕೂಡ ಆಗುತ್ತೆ. ಈ ರಂಗ ಸಂಘಟಕರು ಮತ್ತು ರಂಗಕ್ಕೆ ಪುನಶ್ಚೇತನ ಕೊಟ್ಟಿರ್ತಕ್ಕಂಥವ್ರು ರಂಗ ಚಟುವಟಿಕೆಯನ್ನೇ ಕೂಡ ಜೀವನ ಅಂತಂದರೆ ಅದರಲ್ಲೇ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥವ್ರು. CGK ಅವರೆಲ್ಲ ಹೋಗಿಬಿಟ್ರು. ಅವರೆಲ್ಲ ಈಗ ಒಬ್ಬೊಬ್ಬರೇ ಹೋಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಂಗ ಚಟುವಟಿಕೆಗಳಿಗೆ ನೋಡಿ, ನನಗೆ ಅದು ಹೆಂಗೆ ಆ ಟಿ ವಿನಲ್ಲಿ ಅದು ಹೆಂಗೆ ಮಾತಾಡಿಸ್ತಾರೋ, ಅದು ಏನು ಹೇಳಿಸ್ತಾರೋ ಗೊತ್ತಿಲ್ಲ. ಭಾವನಾತ್ಮಕವಾಗಿ ಎಲ್ಲರನ್ನೂ ಕೂಡ ಹಿಡಿದಿಟ್ಕೊಳ್ತಕ್ಕಂಥ ಪರಿಸ್ಥಿತಿ ಬಂದೋಗ್ಬಿಟ್ಟಿದೆ. ವೈಚಾರಿಕತೆ ಇಲ್ಲ, ವಿಜ್ಞಾನ ಇಲ್ಲ, ಏನೋ ಒಂಥರ ಈ ಹೆಣ್ಣುಮಕ್ಕಳನ್ನೆಲ್ಲ ಕೂಡ ಮೂಕರನ್ನಾಗಿ ಮಾಡಿದ್ದಾರೆ. ಭಾವನಾತ್ಮಕ ಲೋಕದಲ್ಲಿ ಇಟ್ಬಿಟ್ಟು ಅವರ ಸ್ವಾತಂತ್ರ್ಯ ಹರಣ ಆಗ್ತದೇನೋ ಅಂತ ನಮಗೆ ಅನಿಸುತ್ತೆ ಒಂದೊಂದು ಸಾರಿ, ಅಥವಾ ವೈಚಾರಿಕ ಹರಣ ಆಗ್ತದೇನೋ ಅಂತ ಒಂದೊಂದು ಸಾರಿ ಅನಿಸುತ್ತೆ. ಹೌದಂತ ಒಪ್ಕೊಳ್ತಾರೋ ಇಲ್ಲೋ ಅವ್ರು ನೋಡ್ತಿದ್ರೆ ನಾನಂತೂ ಹೇಳ್ತೀನಿ, ನಾನು ಬೇಕಾದ್ರೆ ನನಗೆ ಅನಿಸಿದ್ದನ್ನು ಹೇಳೋದಕ್ಕೆ ಇವತ್ತು ಎಲ್ಲರಿಗೂ ಕೂಡ ಹಕ್ಕಿದೆ ಅದು ಹೇಳೋದಕ್ಕೆ. ಇಂಥ ಹೊತ್ತಿನಲ್ಲಿ ನಾನು BV ಕಾರಂತರನ್ನು ಆಮೇಲೆ ನಮ್ಮ ಇವನ್ನೆಲ್ಲ ಕೂಡ ಇದರಲ್ಲಿ ಕರ್ಕೊಂಡು ಬಂದಿದ್ವಿ. ನಾನು ಅವತ್ತು BV ಕಾರಂತರು ತುಂಬಾ ಇದಾಗ್ಬಿಟ್ಟಿತ್ತು.
ಭಾಳ ಸುಸ್ತಿನಲ್ಲಿದ್ದರು. ಅಂಥ ರಂಗಾಸಕ್ತರು ಇದ್ದಾಗ ತಮ್ಮ ಜೀವವನ್ನು ಕೂಡ ಲೆಕ್ಕ ಇಟ್ಕೊಂಡಂತೆ ಈ ರಂಗಮಂಚದಲ್ಲಿ ನಿಂತಿದ್ರೆ ಅವರಿಗೆ ಜೀವನ ಅದು ಅವ್ರಿಗೇನೂ ಕೂಡ ಆಗದೇ ಇರತಕ್ಕಂಥ ಭಾವನೆಗಳನ್ನು ಕೂಡ ಅವರ ಮನಸ್ಥಿತಿಗಳನ್ನು ಕೂಡ ನಾವು ಈ ವೇದಿಕೆಗಳಲ್ಲಿ ಕಂಡಿದ್ದೇವೆ. ನಾಯರಿ ಅವರು ನನಗೆ ಒಂದು 8-10 ವರ್ಷ 12 ವರ್ಷ ಪರಿಚಯ ಆದನ್ನು ಕೂಡ ಜಾಸ್ತಿನೇ ಆಯಿತು. ಮಧ್ಯೆ ಈ ಗ್ಯಾಪ್ಗಳು ಜಾಸ್ತಿ ಆಗ್ತಿರೋದ್ರಿಂದ ವರ್ಷಗಳು ಸರಿಯಾಗಿ ಲೆಕ್ಕಕ್ಕೆ ಬರ್ತಾ ಇಲ್ಲ. ಹೌದು. ಹಾಗೆಯೇ ನಮಗೆಲ್ಲ ಕಲಿತಾ ಇದ್ವಿ, ನಾವೆಲ್ಲ ಸೇರ್ತಾ ಇದ್ವಿ. ನಾನು ಕಲಾವಿದರು ನೋಡಿದರೆ ನನಗೆ ಸಂತೋಷ. ನನಗೆ ನನಗೆ ಹೆಮ್ಮೆ, ಹಿರಿಮೆ, ಗರ್ವ. ಯಾಕೆಂದರೆ ನಮ್ಮ ಲಕ್ಷ್ಮಣದಾಸ್ ನಮ್ಮೂರಲ್ಲಿ ಇರ್ತಕ್ಕಂಥ, ಯಾಕೆಂದರೆ ಮುಖಸ್ಥಿತಿ ನಾನು ಯಾವಾಗಲೂ ಕೂಡ ಹೇಳಕ್ಕೆ ಹೋಗಲ್ಲ. ನಿಜವಾಗ್ಲೂ ಆದ ನಂತರ ಏನಾದರೂ ಕೂಡ ಒಂದು ಸ್ವರ ಎತ್ಬಿಟ್ರೆ ಮುಂದಿದ್ದೆಲ್ಲನೂ ಕೂಡ ಮುಗಿಸ್ತಾರೆ. ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿರೋದು ಭಾಳ ಸಾರ್ಥಕ ಅಂತಕ್ಕಂಥದ್ದು ಕೂಡ ನಾನು ಮನಸ್ಸಿಗೆ ಹೇಳ್ತೀನಿ. ಅವರು ಆರೋಗ್ಯ ಕೆಡಿಸ್ಕೊಳಕ್ಕೆ ಹೊರಟಿದ್ದಾರೆ. ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ ಅಂತಕ್ಕಂಥದ್ದು ನನ್ನ ಆಸೆ. ನನ್ನ ಯಾವಾಗಲೂ ಕೇಳ್ತಿರ್ತಾರೆ. ನೋಡಿ ಲಕ್ಷ್ಮಣದಾಸ್, ನಮ್ಮೂರಿಗೆ ನೀವು ಬಂದ್ಬಿಡ್ತೀನಿ 10 ನಿಮಿಷ ಬಂದ್ಬಿಟ್ಟೆ. ಅದಕ್ಕೆ ಇಂಥವರೆಲ್ಲರೂ ಕೂಡ ನಮ್ಮ ಎದುರಿಗೆ ಆರೋಗ್ಯನ ಚೆನ್ನಾಗಿ ಇಟ್ಕೊಂಡಿರ್ಬೇಕು. ಸಂದರ್ಭ ಬಂದಾಗ ಇಂಥದ್ದು ಕಡೆ ನೋಡಿ, ಮನುಷ್ಯ ಹುಟ್ಟಿದಾಗಿನಿಂದನೂ ಕೂಡ ಬೆಳೆದಿದ್ದೇ ರಂಗ ಚಟುವಟಿಕೆ. ನಾವಿನ್ನೇ ಬೆಳೆದಷ್ಟು ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಪರಿವರ್ತನೆ ಆಗೋಗ್ತಾ ಇದೆ. ಪರಿವರ್ತನೆಗೆ ಯಾರನ್ನೂ ಕೂಡ ಬೇಡ ಅಂತ ಹೇಳಲ್ಲ, ಪರಿವರ್ತನೆ ಆಗಬೇಕು. ಆದರೆ ಈ ಮನುಷ್ಯನ ಜೀವನವು ಒಂದು ರೀತಿಯಾಗಿರ್ತಕ್ಕಂಥ ಸಮಾಜಕ್ಕೆ ಅಥವಾ ಒಂದು ನಮ್ಮ ನಾಡಿಗೆ ಅಥವಾ ನಮ್ಮ ದೇಶಕ್ಕೆ, ನಮ್ಮ ಪ್ರಪಂಚಕ್ಕೆ ಕೊಡ್ತಾ ಇರ್ತಕ್ಕಂಥ ಪ್ರಾಕಾರಗಳು ಕಡಿಮೆ ಆಗ್ತಾ ಇದ್ದಾವೆ. ನಮ್ಮ ಟಿ ವಿಗಳನ್ನು ನೋಡ್ತಾ ಇದ್ದರೆ ಒಂದು ರೀತಿಯಾಗಿರ್ತಕ್ಕಂಥ ಭಾವನೆ ಬರುತ್ತೆ. ಬೇರೆ ಆಲೋಚನೆ ಮಾಡೋದಕ್ಕೇ ನಮಗೆ ಅವಕಾಶ ಇಲ್ಲ. ಆ ರೀತಿಯಾಗಿರ್ತಕ್ಕಂಥ ಪ್ರಪಂಚಕ್ಕೆ, ಯಾಕೆಂದರೆ ನಾವೆಲ್ಲ 70 ಮೀನಾಗಿರ್ತಕ್ಕಂಥವ್ರಿಗೆ ನಮ್ಗೆ ಆ ಭಾವನೆ ಬರ್ತಾ ಇದೆ. ಸಿಬ್ಬಂದಿಯವರಿಗೆ ಪಾಠ ಮಾಡ್ತಾ ಇರ್ತಕ್ಕಂಥ ಹುಡುಗರಿಗೆ ಏನು ಅನಿಸುತ್ತೋ ಗೊತ್ತಿಲ್ಲ, ಸಾಮಾನ್ಯ ಅವ್ರು ಹೇಳಬೇಕು ಅಂತ ಕಾಣಿಸುತ್ತೆ. ಆರತಿ ಪಟ್ಟಣೆಯವರನ್ನು ಕೂಡ ಈ ಕ್ಷೇತ್ರದಲ್ಲಿ ಬಂದಿದ್ದಾರೆ. ರಂಗಾರೆಡ್ಡಿಯವರು ನಮಗೆ ತುಂಬ ಅನುಭವರು, ತುಂಬ ಹೇಳ್ತಾ ಇದ್ರು. ಅವ್ರಿಗೆ ವಯಸ್ಸಾಗಿಲ್ಲ, ರಿಟೈರ್ ಆಗಿ ಎಷ್ಟು ವರ್ಷ ಆಯ್ತು? 69. ಇನ್ನೂ ಕೂಡ ಹುಡುಗ ಇದ್ದಂಗಿದ್ದಾರೆ, ಇನ್ನೂ ಹುಡುಗರಾಗ್ತಾ ಇದ್ದಾರೆ. ಯಾಕೆಂದರೆ ದೇವರಾಜು ಇವರೆಲ್ಲ ಹುಡುಗರು. ನಮ್ಮ ಮಾಲಿಂಗು ಅಂತಲೂ ಕೂಡ, ಆ ಮಾಲಿಂಗು ಅವರೆಲ್ಲ ನಾವು ಒಂದು ರೀತಿಯಾಗಿರ್ತಕ್ಕಂಥ ಮಾಂಗಲ್ಯ ಕಟ್ಕೊಂಡಿರ್ತಕ್ಕಂಥ ಈ ಒಂದು ಇದಕ್ಕೆ ರಂಗ ಚಟುವಟಿಕೆಗೆ ಮಾಂಗಲ್ಯ ಕಟ್ಕೊಂಡಿರ್ತಕ್ಕಂಥವ್ರಿಗೆ ಇಲ್ಲ, ನಿವೃತ್ತಿ ಇಲ್ಲ. ಇದು ಬೆಳಿಬೇಕು. ಇನ್ನೂ ಕೂಡ ರಂಗಾಸಕ್ತರು ಬರಬೇಕು. ಈ ಒಂದು ರವೀಂದ್ರ ಕಲಾಕ್ಷೇತ್ರದಿಂದ ಹಿಂದುಗಡೆ ಹೋದರೆ ಸಾಯಂಕಾಲದ ಹೊತ್ತು ಈ ಮರಗಳಲ್ಲಿ ಗೂಡು ಸೇರ್ಕೋಬೇಕಾದ್ರೆ ಹಕ್ಕಿಗಳು ಚಿಲಿಪಿಲಿ ಕೊಡ್ತಿದ್ವಲ್ಲ, ಆ ರೀತಿಯಾದಂಥ ವಾತಾವರಣ ಅಂತೂ ಕಾಣ್ತಾ ಇಲ್ಲ. ಎಲ್ಲ ಗೂಡೊಳಗೆ ಸೇರಿಕೊಂಡು ಏನೋ ಒಂದು ರೀತಿಯಂಥ ನಟನೆ ಮಾಡೋದು, ಡ್ಯಾನ್ಸ್ಗಳು ಮಾಡೋದು, ವಾರಕ್ಕೊಂದ್ಸರಿ ಜನಗಳನ್ನು ಒಂದು ಸ್ವಲ್ಪ ಇದು ಮಾಡೋದು, ಯಾರನ್ನಾದ್ರೂ ಒಬ್ಬನ್ನು ಕರೆದುಕೊಂಡು ಗಿಜಿಲಿ ನೆನೆಸ್ಬಿಟ್ಟು ಕಲಾವಿದನ್ನ ಅಳಿಸೋದು. ಏನ್ರಿ ಇವೆಲ್ಲ ಎಲ್ಲಿ ಹೋದ್ರು ನಮಗೆಲ್ಲ? ನಾವು ಉಪಯೋಗ ನಾಟಕ ಲವಕುಶ ನಾಟಕ ನೋಡ್ತಾ ಇದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಈ ಸಮುದ್ರದ ಅಲೆಗಳು ಬರಬೇಕಾದ್ರೆ ಬಿಳಿ ಬಟ್ಟೆಯನ್ನು ಹಾಯಿಸ್ಬಿಟ್ಟು ಅದನ್ನು ಯಾವ ರೀತಿಯಾಗಿರ್ತಕ್ಕಂಥದ್ದನ್ನು ಅಲೆಯಾಗಿ ಬಿಡ್ತಾ ಇದ್ರು. ವೇದಿಕೆ ಮೇಲೆ ಆನೆ ತರ್ತಾ ಇದ್ರು, ಕುದುರೆ ತರ್ತಾ ಇದ್ರು. ಅವೆಲ್ಲ ವಾಸ್ತವವಾಗಿರ್ತಕ್ಕಂಥವು. ಈಗೆಲ್ಲರೂ ಕೂಡ ಇವೆಲ್ಲ 3D ಎಲ್ಲ ಬಂದ್ಬಿಟ್ಟು ಎಲ್ಲ ಸೃಜಿಸ್ತಕ್ಕಂಥವೆಲ್ಲನೂ ಬಂದಿದ್ದಾವೆ, ವಾಸ್ತವತೆಗೆ ಹೋಗುತ್ತೆ. ಇಂಥ ಕಾಲದಲ್ಲೂ ಕೂಡ ಇದು ಬರ್ತಾ ಇದೆ. ಅಲ್ಲೆಲ್ಲ ಬಂದಿರೋರು ಕೂಡ ನಾಯಿಯವರೇ ಇದೆಲ್ಲವೂ ಕೂಡ ತುಂಬ ಪರಿವರ್ತನೆ ಮಾಡಿದೆ. ಕಾಲಕ್ಕೆ ಸರಿಯಾಗಿ ಇನ್ನೊಂದು ಸ್ವಲ್ಪ ಆ ಕೆರೆ ಮೇಲೆ ಏನಾದರೂ ಬರೋವಂಥ ಒಂದು ಸ್ವಲ್ಪ ಮಾಡಿಬಿಟ್ಟು ಒಂದು ಸ್ವಲ್ಪ ನೋಡೋರಿಗೆ ಇನ್ನೂ ಒಂದು ರೀತಿಯಾಗಿರ್ತಕ್ಕಂಥ ಬೇರೆ ಆಲೋಚನೆಗಳು ಬರುವ ಥರ ನಿಮ್ಮ ಒಂದು ಇದನ್ನು ಮಾಡಿಕೊಂಡ್ರೆ ನೀವು ಅವರನ್ನು ಅಳಿಸಿಬಿಟ್ಟು ನಮ್ಮದನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿ ಏನಾದರೂ ಬಂದರೆ ಅದು ಸಫಲ ಆಗುತ್ತೋ ವಿಫಲ ಆಗುತ್ತೋ ಒಂದು ಪ್ರಯತ್ನ. ನೀವೆಲ್ಲ ಪ್ರಯತ್ನದಲ್ಲೂ ನೀವು ಹೇಳಿದ್ರು, ಲಕ್ಷ್ಮಣದಾಸ್ ಹೇಳಿದರು. ಇಲ್ಲ, ನೀವೆಲ್ಲನೂ ಕೂಡ ಛಲ ಬಿಡದ ತ್ರಿವಿಕ್ರಮರು. ನೀವೆಲ್ಲನೂ ಕೂಡ ದಿವಸ ಆಲೋಚನೆ ಮಾಡ್ತಾ ಇರ್ತೀರ. ನೀವು ಏನು ಮಾಡ್ಬೋದು, ರಂಗ ಚಟುವಟಿಕೆಗೆ ಏನನ್ನು ತುಂಬಿದರೆ ನಾಳೆ ನನ್ನನ್ನು ಕೂಡ ಬುದ್ಧಿ ಬೆಳೆಯುತ್ತೆ, ಪರಿವರ್ತನೆ ಮಾಡ್ತಕ್ಕಂಥ ಮನಸ್ಥಿತಿಗಳು ಅವೆಲ್ಲನೂ ಕೂಡ ಬರ್ತವೆ. ಎಲ್ಲವತ್ತೂ ಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ನನ್ನ ಅಭಿಮಾನದಿಂದ ನಾಯರಿಯವರು ನೋಡ್ತಕ್ಕಂಥದ್ದೇ ನನಗೆ ಭಾಳ ದಿವಸ ಆಗಿತ್ತು ನೋಡಿ.
ಅದು ಎಲ್ಲ ಬಂತು. ಎಲ್ಲ ಹಡವರೆಲ್ಲ ಹೋಗ್ತಾ ಇದ್ದಾರೆ. ಇದು ಕಟ್ಟಬೇಕಾದ್ರೆ ಈ ಒಂದು ಇದನ್ನು ಶಬ್ದದ್ದೆಲ್ಲನೂ ಕೂಡ ಅಳವಡಿಸ್ಬೇಕಾದ್ರೆ ಇಂಥವ್ರೆಲ್ಲನೂ ಕೂಡ ಸಿಗ್ತಾಯಿದ್ರು ಎಲ್ಲನೂ ಕೂಡ. ಈಗೆಲ್ಲ ಭಾಳ ನಾವೀನ್ಯ ಬಂದಿದೆ. ಸಣ್ಣ ರೂಮ್ನಲ್ಲೇ ಕೂಡ ಪ್ರಪಂಚ ತೋರಿಸ್ತಕ್ಕಂಥವೆಲ್ಲನೂ ಕೂಡ ಬಂದಿದೆ. ಪ್ರಪಂಚ ನೋಡ್ತಾ ಇರ್ತಕ್ಕಂಥದ್ದಿಲ್ಲ. ಮಕ್ಕಳೆಲ್ಲನೂ ಕೂಡ ಹೈಬ್ರಿಡ್ ಮಕ್ಕಳಿದೆ. ನಾಯೇ ಅವರು ಹೇಳ್ತಾಯಿದ್ರು, ಬೆಂಗಳೂರಿನಲ್ಲಿ ಪಾಠ ಮಾಡಬೇಕಾದ್ರೆ ಹುಡುಗರು ಆಗಿರ್ತಿದ್ರು ಅಂತ, ಹಳ್ಳಿನಲ್ಲಿ ಆಗಿರ್ತಾರೆ ಹುಡುಗರು ಅಂತ. ಹಳ್ಳಿನಲ್ಲಿ ಹೊರಕ್ಕೆ ಹೋಗ್ಬೇಕು, ದನ ಮೇಯಿಸ್ಬೇಕು, ತರಬೇಕು, ನೀರು ತರಬೇಕು, ಸಗಣಿ ಬಾಚಬೇಕು, ಇವೆಲ್ಲ ನಾವು ಮಾಡಿ ಬಂದ್ಬಿಟ್ಟಿದ್ದೀವಿ ಎಲ್ಲ. ಅದಕ್ಕೋಸ್ಕರನೇ ಕೂಡ ಈಗೆಲ್ಲ ನೋಡಿ ಮಕ್ಕಳುಗಳು ಈ ನರ್ಸರಿ ಸ್ಕೂಲಲ್ಲಿ ಹೋಗಿದ್ರೆ ಚೆನ್ನಾಗಿ ದಷ್ಟು ಇರ್ತವೆ, ಏನೋ ಒಳ್ಳೆ ಹೈಬ್ರಿಡ್. ಅವಕ್ಕೆಲ್ಲ ಚೆಕ್ ಮಾಡಿಬಿಟ್ರೆ ಭಾಳಷ್ಟು ಮಕ್ಕಳಿಗೆ ಇವತ್ತು ಡಯಾಬಿಟಿಕ್ ವಿ ಆರ್ ಸೀನ್. ಯಾಕೆಂದರೆ ಮಕ್ಕಳಿಗೆ ಒಂದು ರೀತಿಯಾಗಿರ್ತಕ್ಕಂಥ ಏನು ಇಂಜೆಕ್ಟ್ ಮಾಡಿಬಿಟ್ಟು ನಾವೇನಾದ್ರೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ವಸ್ತು ಸೃಷ್ಟಿ ಮಾಡ್ತಿದ್ದೀವಲ್ಲ, ಆ ರೀತಿಯಾಗಿರ್ತಕ್ಕಂಥದ್ದಾಗುತ್ತೆ. ಇವೆಲ್ಲವೂ ಕೂಡ ಹೋಗಿ ರಂಗ ಚಟುವಟಿಕೆಗೆ ಯಾವತ್ತೂ ಕೂಡ ಅದಕ್ಕೆ ನಮ್ಮ ಕನ್ನಡದಲ್ಲೂ ಕೂಡ ಅದಕ್ಕೆ ಹೇಳೋದು ರಂಗಭೂಮಿ ಅಂತಕ್ಕಂಥ ಪದವನ್ನು ಕೂಡ ಬಳಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಯಾವತ್ತೂ ಕೂಡ ಕೊನೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಚಟುವಟಿಕೆ ಒಂದು ಕಡಿಮೆ ಆದ್ರೂ ಕೂಡ ಅದರದ್ದೇ ಆಗಿರ್ತಕ್ಕಂಥ ಮೂಲ ಬರುತ್ತೆ. ಅದು ಬರಲಿ ಅಂತಕ್ಕಂಥ ಆಶಯವನ್ನು ತಿಳಿಸಿ ಎಲ್ಲರಿಗೂ ಮುಗಿಸಿ ನಾನು ಮಾತು ಮುಗಿಸ್ತೇನೆ. ಕ್ಷಮಿಸಬೇಕು. ಒಂದು ಕರೆ ಇದೆ, ನಾನು ಹೋಗ್ತಾ ಇದ್ದೀನಿ. ನಾಯರಿ ಹೇಳುತ್ತೆ, ಕ್ಷಮೆ ಕೇಳ್ತೀನಿ ಅಂತೇಳಿ ಹೋಗ್ತೀನಿ. ನಮಸ್ಕಾರ. ಸಮೂಹ ಮತ್ತು ಪತ್ರಿಕೋದ್ಯಮ ವಿಭಾಗಗಳು ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರು, ಒಳಗೊಳ ಬಿಟ್ಟು 15 ದಿವಸ ನನಗಿಂತ ಚಿಕ್ಕವಳು, ಉಳಿದವರೆಲ್ಲ ಹಿರಿಯರು ಹಾಗೂ ಗಣ್ಯರು. ಬಹುಶಃ ಎಲ್ಲರೂ ಭಾಷಣ ಮಾಡ್ತಾ ಕೂತ್ಕೊಳ್ಳೋ ಸಮಯ ಇದೆಲ್ಲ ತಂದುಕೊಡ್ತೀನಿ. ಯಾಕೆಂದರೆ ಪ್ರಮುಖವಾದ ಕಾರ್ಯಕ್ರಮ ಯಕ್ಷಗಾನ. ಹಾಗಾಗಿ ಔಪಚಾರಿಕವಾಗಿ ಈ ಸಂದರ್ಭಕ್ಕಾಗಿ ಅಷ್ಟೇ 2 ಮಾತಾಡ್ತೀನಿ. ಇವತ್ತಿನ ಯಕ್ಷಗಾನದ ಶೀರ್ಷಿಕೆ ನೋಡಿದಾಗ ಬಹಳ ಕುತೂಹಲ ಮೂಡಿಸುವಂಥದ್ದಿದೆ. ಕೋವಿಡ್ ಕೋಆರ್ಡಿನೇಟರ್ ಅನ್ನೋ ಮೂಡಲ್ಪಾಯದ ಯಕ್ಷಗಾನ. ಯಕ್ಷಗಾನಕ್ಕೆ ಹೊಸ ವಿಷಯಗಳು ಹೊಸತೇನಲ್ಲ. ಅದು ಮೂಡಲ್ಪಾಯ ಆಗಿರಬಹುದು, ಪಡವಲ್ಪಾಯ ಆಗಿರಬಹುದು, ಅಥವಾ ಇದರ ಬೇರೆ ಬೇರೆ ಪ್ರಕಾರಗಳಿರಬಹುದು. ಪುರಾಣಾಧಾರಿತವಾಗಿ ಹಿಂದಿನಿಂದ ಬಂದವು. ಆದರೂ ಅವುಗಳ ಮಧ್ಯೆ ಪುರಾಣದಿಂದ ಹೊರತ ಸಮಾಜಕ್ಕೆ ಅಗತ್ಯವಾದ ವಿಷಯಗಳ ಬಗ್ಗೆ ಸಾಕಷ್ಟು ಪ್ರಯೋಗಗಳು ಸುಮಾರು 70-80 ವರ್ಷಗಳಿಂದ ಕೂಡ ನಡ್ಕೊಂಡು ಬಂದಿವೆ. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಆರಂಭದಲ್ಲೇ ಭಾರತಕ್ಕೆ ಆಹಾರದ ಸಮಸ್ಯೆ ಇದ್ದಾಗ, ಹೆಚ್ಚು ಆಹಾರ ಉತ್ಪಾದನೆ ಅವಶ್ಯಕತೆ ಇದ್ದಾಗ ಗ್ರೋ ಮೋರ್ ಫುಡ್ ಅಂತ ಯಕ್ಷಗಾನ ಮಾಡಿದ್ರು. ಗ್ರೋ ಮೋರ್ ಫುಡ್ ಹೆಸರಿನ ಯಕ್ಷಗಾನ ಆಗಿದೆ 58-59ನೇ ಇಸ್ವಿಯಲ್ಲಿ. ಜಾಪಾನಿ ಕೃಷಿ ವಿಜಯ ಅಂತ ಯಕ್ಷಗಾನ ಮಾಡಿದ್ದಾರೆ 59ನೇ ಇಸ್ವಿಯಲ್ಲಿ. ರಾಷ್ಟ್ರ ವಿಜಯ ಅಂತ ಯಕ್ಷಗಾನ ಮಾಡಿದ್ದಾರೆ. 2.0 ಮಹಿಮೆ ಅಂತ ಒಂದು ಯಕ್ಷಗಾನ ಆಗಿದೆ ಇಂದಿರಾ ಗಾಂಧಿ ಅವರ 20 ಪಾಯಿಂಟ್ ಪ್ರೋಗ್ರಾಮ್ ಬಗ್ಗೆ. ಮಿತ ಸಂತಾನ ಮಹಿಮೆ ಅಂತ ಯಕ್ಷಗಾನ ಆಗಿದೆ. ಘೋರ ಮಾರಕ ಅಂತ ಯಕ್ಷಗಾನ ಆಗಿದೆ ಏಡ್ಸ್ ಬಗ್ಗೆ. ನಾಯರಿಯವರೇ ಇಲ್ಲಿದ್ದಾರೆ. ಅವರ ಪರಿಕಲ್ಪನೆಯ ಇಳೆಯಣ್ಣನ ಕಥೆ 2000ಕ್ಕಿಂತಲೂ ಹೆಚ್ಚು ಪ್ರಯೋಗ ಆಗಿದೆ. ಅದರಲ್ಲಿ ಸಾಕ್ಷರತೆ ಬಗ್ಗೆ ಅವರು ಮಾತಾಡಿದ್ದಾರೆ, ಪರಿಸರ ಸಂರಕ್ಷಣೆ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಏಡ್ಸ್ ನಿಯಂತ್ರಣದ ಬಗ್ಗೆ ಮಾತಾಡಿದ್ದಾರೆ, ಮದ್ಯಪಾನ ವಿರೋಧದ ಬಗ್ಗೆ, ನಿಷೇಧದ ಬಗ್ಗೆ ಮಾತಾಡಿದ್ದಾರೆ. ಒಂದು ಇಳೆಯಣ್ಣನ ಕಥೆ ಅನ್ನೋ ಒಂದು ಚೌಕಟ್ಟನ್ನಿಟ್ಟುಕೊಂಡು 10 ಹಲವು ಸಾಮಾಜಿಕ ಜಾಗೃತಿ ವಿಚಾರಗಳ ಬಗ್ಗೆ ಮಾತಾಡಿ ಜೀವಂತ ಉದಾಹರಣೆ ಇಲ್ಲೇ ಇದೆ. ಇಂತಹ ಸಾವಿರಾರು ಪ್ರಯೋಗಗಳಿಗೆ ಒಂದು ಸೇರ್ಪಡೆಯಾಗಿ ಈ ಕೋವಿಡ್ ಕೋಆರ್ಡಿನೇಟರ್ ಅನ್ನೋ ಮೂಡಲಪಾಯದ ಯಕ್ಷಗಾನ ನೋಡೋದಕ್ಕೆ ನಾನು ಒಬ್ಬ ಕುತೂಹಲವುಳ್ಳ ಪ್ರೇಕ್ಷಕ. ಯಾಕೆಂದರೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಪ್ರಕಾರಗಳಲ್ಲಿ ಆಗಿದೆ. ಕೋವಿಡ್ ಬಂದ ಮೇಲೆ 4 ಯಕ್ಷಗಾನ ನೋಡಿದ್ದೆ ನಾನು. ಕೋವಿಡ್ ಬಗ್ಗೆ ಆಗ್ತದೆ ದಕ್ಷಿಣ ಕನ್ನಡ, ಉಡುಪಿ ಆ ಕಡೆಗಳಲ್ಲಿ ಆಗ್ತದೆ. ಹಾಗಾಗಿ ಈ ಥರದ ಪ್ರಯೋಗಶೀಲ ಮನಸ್ಸುಗಳು ಒಂದು ಕಡೆ ಸೇರಿಕೊಂಡು ಮೂಡಲಪಾಯ ಕಡೆಯಿಂದ ಇಂಥದ್ದೊಂದು ಪ್ರಯೋಗ ಆಗೋದು ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ಹಾಗಾಗಿ ಇದಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದೀರೋ, ಇದರ ರಚನೆ ಮತ್ತು ನಿರ್ದೇಶನ ಮಾಡಿದ ಪರಶುರಾಮ್ ಅವರಿರಬಹುದು, ಹಾಗೆ ಈ ಸಮಸ್ತರು
ರಂಗಭೂಮಿ ಚಟುವಟಿಕೆಗಳ ಕೇಂದ್ರಕ್ಕೆ ಮುಖ್ಯಸ್ಥರಾಗಿರುವಂತಹ ಎಲ್ಲರೂ ತಮಗೆಲ್ಲರಿಗೂ ಇದರ ಅಭಿನಂದನೆ ಸಲ್ಲಬೇಕು. ಯಕ್ಷಗಾನ ಹೊಸ ಹೊಸ ಸಾಧ್ಯತೆಗಳನ್ನು ತನ್ನ ಸಂಪ್ರದಾಯದ ಚೌಕಟ್ಟಿನೊಳಗೆ ಇದ್ದುಕೊಂಡು ಮಾಡುವಂಥ ಪ್ರಯತ್ನಿಸಿದರೆ ಕಲೆ ಕೂಡ ಬೆಳೆಯುತ್ತೆ, ಸಮಾಜಕ್ಕೂ ಒಳ್ಳೆಯದಾಗುತ್ತೆ. ಇದೆರಡೇ ಉದ್ದೇಶ. ಇದೆರಡು ಈಡೇರಲಿ ಅಂತ ಹೇಳ್ತಾ ನಾವೇ ಮಾತಾಡೋದು ಹೆಚ್ಚು ಒಳ್ಳೆಯದಲ್ಲ, ಯಕ್ಷಗಾನ ನೋಡೋದೇ ಮುಖ್ಯವಾದ. ಹಾಗಾಗಿ ಅದಕ್ಕೆ ತಮಗೆಲ್ಲರಿಗೂ ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಹೇಳ್ತಾ ಈ ಅವಕಾಶಕ್ಕಾಗಿ ತಮಗೆ ಕೃತಜ್ಞತೆಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಿರಂತರವಾಗಿ ಯಕ್ಷಗಾನ ಮತ್ತು ಮೂಡಲ್ಪಾಯ ಯಕ್ಷಗಾನ ಹೊಸ ಹೊಸ ವಿಷಯಗಳನ್ನು ತನ್ನೊಳಗೆ ಸೆಳೆದುಕೊಳ್ತಾನೆ ಇದೆ ಮತ್ತು ಆವಿಷ್ಕಾರವನ್ನು ಮಾಡ್ತಾನೇ ಇದೆ. ಹಾಗೆಯೇ ಹೊಸ ಹೊಸ ವಿಷಯಗಳು ಯಕ್ಷಗಾನಕ್ಕೆ ಬಂದ ಹಾಗೆ ಹೊಸ ಹೊಸ ಪ್ರೇಕ್ಷಕರು ಕೂಡ ಬರುವಂತಾದರೆ ಎಲ್ಲವೂ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಸಿಬ್ಬಂದಿ ಪದ್ಮನಾಭ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈಗ ಶ್ರೀಮತಿ ಆರತಿ ಪಟ್ರಮಿಯವರು, ಸದಸ್ಯರು, ಕರ್ನಾಟಕ ಯಕ್ಷಗಾನ ಅಕಾಡೆಮಿಯವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ಕೇಳ್ಕೊಳ್ತಾರೆ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಸಭಾಸದರೇ, ಫೇಸ್ಬುಕ್ಕಲ್ಲಿ ಕಾರ್ಯಕ್ರಮ ಲೈವ್ ಪ್ರಸಾರ ಆಗ್ತಾ ಇರೋದ್ರಿಂದ ಒಂದು ಧೈರ್ಯ, ಸಾವಿರಾರು ಮಂದಿ ನಮ್ಮನ್ನು ನೋಡ್ತಿರ್ತಾರೆ ಅಂತ. ನಮ್ಮ ಎದುರಿರುವಂತಹ ಜನ ಅದಕ್ಕಿಂತಲೂ ಮುಖ್ಯ ಆಗ್ತಾರೆ ಖಂಡಿತವಾಗಿಯೂ ಕೂಡ. ಒಂದೇ ವಿಷಯವನ್ನು ಹೇಳಬೇಕು ಅಂತ ಬಯಸ್ತೇನೆ. ಒಂದು, ಯಕ್ಷಗಾನದಂತಹ ಕಾರ್ಯಕ್ರಮವನ್ನು ರಂಗಕ್ಕೆ ತರುವಲ್ಲಿ ಸಾಕಷ್ಟು ಶ್ರಮ ಇರ್ತದೆ. ಅದಕ್ಕಾಗಿ ಅವರೆಷ್ಟು ತಾಲೀಮು ನಡೆಸಿರ್ತಾರೆ, ಆ ಒಂದು ಪ್ರಸಂಗವನ್ನು ಸಜ್ಜುಗೊಳಿಸುವಲ್ಲಿ ಅದರ ಹಿಂದೆ ಎಷ್ಟೆಲ್ಲ ಕಷ್ಟಪಟ್ಟಿರ್ತಾರೆ. ಅದನ್ನು ರಂಗದಲ್ಲಿ ಅಭಿವ್ಯಕ್ತಿಪಡಿಸುವಾಗ ಸಹಜವಾಗಿಯೇ ಸಾಕಷ್ಟು ಮಂದಿ ಪ್ರೇಕ್ಷಕರು ಇರಬೇಕು ಅಂತಲೂ ಒಂದು ಸಣ್ಣ ನಿರೀಕ್ಷೆ ಇರುತ್ತದೆ. ಅದು ಸ್ವಾರ್ಥ ಖಂಡಿತ ಅಲ್ಲ, ಯಾಕಂದರೆ ನಮ್ಮಲ್ಲಿರುವಂತಹ ಕಲೆಗೆ, ನಮ್ಮಲ್ಲಿರುವಂತಹ ಆ ಪ್ರತಿಭೆಗೆ ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಹೊರಹಾಕಲಿಕ್ಕೆ ಸಾಧ್ಯ ಆಗಬೇಕು ಅಂತಂದರೆ ಎಷ್ಟು ಜನ ವೀಕ್ಷಕರಿದ್ದಾರೆ ಅಂತ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಆದರೆ ಒಬ್ಬರು ಹಿರಿಯ ಕಲಾವಿದರು, ನಮ್ಮ ಈ ತೆಂಕುತಿಟ್ಟು ಯಕ್ಷಗಾನದಲ್ಲಿ ಬಣ್ಣದ ವೇಷಧಾರಿಗಳು, ಅವರು ತೆಂಕುತಿಟ್ಟಿನ ಬಣ್ಣದ ವೇಷವನ್ನು ಬಹುಶಃ ನೋಡಿದ್ದವರಿಗೆ ಗೊತ್ತಿರಬಹುದು. ಮುಖದಲ್ಲಿ ಚುಟ್ಟಿ ಬರೆಯೋದಿದೆ, ಬಣ್ಣಗಾರಿಕೆ ವಿಶಿಷ್ಟವಾಗಿರುತ್ತದೆ ಅದು. ಅದಕ್ಕೆ ಏನಿಲ್ಲ ಅಂತಂದ್ರೆ 3 ಗಂಟೆ ಹೊತ್ತು ಬೇಕು ತಯಾರಿ ನಡೆಸೋದಕ್ಕೆ. ಅವರಲ್ಲಿ ಒಬ್ರು ಕೇಳಿದ್ರಂತೆ, ನೀವು 3 ಗಂಟೆ ಕೂತ್ಕೊಂಡು ಅಷ್ಟೆಲ್ಲ ಶಿಸ್ತಿಂದ ಅದನ್ನು ಮುಖವರ್ಣಿಕೆ ಬರೆದು ನೀವು ರಂಗಕ್ಕೆ ಹೋಗೋಷ್ಟೊತ್ತಿಗೆ ವೀಕ್ಷಕರೇ ಯಾರೂ ಇರುವುದಿಲ್ಲ. ಆಯೋಜನೆ ಮಾಡಿದಂತಹ ಹರಕೆ ಹೊತ್ಕೊಂಡಂತಹ ಮನೆಯವರು ಒಂದು 25-30 ಜನ ಇರಬಹುದು. ಯಾತಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತೀರಿ ಅಂತ. ಅದಕ್ಕೆ ಅವರು ಅಷ್ಟೇ ನಿರ್ಲಿಪ್ತರಾಗಿ ಹೇಳಿದ್ರಂತೆ, ಎದುರು ದೇವರ ಪೆಟ್ಟಿಗೆ ಇರ್ತದೆ, ಗಣಪತಿ ದೇವರದ್ದು, ಅದನ್ನು ತೋರಿಸಿ ಹೇಳಿದ್ರಂತೆ, ಅವರಿದ್ದಾರಲ್ಲ ಅಂತ. ಎಲ್ಲ ಕಲೆಯೂ ಕೂಡ ಕೊನೆಗಷ್ಟೇ ಅವರಿದ್ದಾರೆ ಅಂತ ನಾವು ಮಾಡುವಂಥದ್ದು. ವೀಕ್ಷಕರೇ ಆ ರೀತಿ ಒದಗಿದ್ರೆ ತುಂಬ ಸಂತೋಷ. ಇಲ್ಲ, ನಮ್ಮ ಸಂತೋಷಕ್ಕಾಗಿ ಆದರೂ ನಾವು ಯಕ್ಷಗಾನದಂಥ ಕಲೆಯನ್ನು ಮಾಡ್ತೇವೆ, ತೊಡಗಿಸಿಕೊಡ್ತೇವೆ ಅಂತ ಹೇಳಿ ಆದರೆ ಅದು ನಮ್ಮ ಆತ್ಮತೃಪ್ತಿಗೋಸ್ಕರವಷ್ಟೇ ಮಾಡಬೇಕು. ಆ ಒಂದು ನಂಬಿಕೆ ನಮ್ಮಲ್ಲಿದ್ದರೆ ಖಂಡಿತವಾಗಿಯೂ ಭ್ರಮ ನಿರಸನ ಆಗುವುದಿಲ್ಲ. ಇವತ್ತು ಪರಶುರಾಮ್ ಅವರಲ್ಲಿ ಕೂಡ ನನ್ನ ಅರಿಕೆ ಇಷ್ಟೇ, ಎದುರಿರುವಂತಹ ಇಡೀ ತಂಡದವರಲ್ಲಿ ಎದುರಿರುವಂತಹ ಮಂದಿ ಕಡಿಮೆ ಇರಬಹುದು, ಆದರೆ ಅದರ ಬಗ್ಗೆ ಆಸಕ್ತಿಯೇ ಇಲ್ಲದೆ 100 ಮಂದಿ ಕುಳಿತು ಸದ್ದುಗದ್ದಲ ಮಾಡಿಕೊಂಡು ನಮಗೆ ಏಕಾಗ್ರತೆಯನ್ನು ಭಂಗಗೊಳಿಸುವಂತಹ ವೀಕ್ಷಕರು ಇರುವುದಕ್ಕಿಂತ ಆಸಕ್ತಿಯಿಂದ ನೋಡಬಲ್ಲಂತಹ 10 ಮಂದಿ ಇದ್ದರೆ ಸಾಕು. ಅಷ್ಟು ಮಂದಿ ಖಂಡಿತವಾಗಿ ಇದ್ದೇವೆ. ನಿಮ್ಮ ನಾಟಕವನ್ನು, ಈ ಯಕ್ಷಗಾನವನ್ನು ನೋಡ್ತೇವೆ. ಆ ಒಂದು ಹೊಸತನ ಏನು, ಅದರ ಕುರಿತಾಗಿ ಕುತೂಹಲ ಇದೆ. ಇನ್ನಷ್ಟು ಮಂದಿ ಖಂಡಿತವಾಗಿಯೂ ಬರಬೇಕಾಗಿತ್ತು. ಬರದೇ ಇರುವಂತಹದ್ದು ಅದು ಅವರಿಗಾಗಿರುವಂತಹ ನಷ್ಟ, ನಮಗಲ್ಲ ಅಂತ ಭಾವಿಸ್ತಾ ಯಕ್ಷಗಾನವನ್ನು ಮಾಡೋಣ. ಯಕ್ಷಗಾನದ ಪರ್ಟಿಕ್ಯುಲರ್ ಆಗಿ ಮೂಡಲಪಾಯದಂತಹ ಯಕ್ಷಗಾನ ಸೊರಗಿ ಹೋಗ್ತಿದೆ ಅಂತ ಅನೇಕ ಮಂದಿ ಆಡಿಕೊಳ್ತಾರೆ, ಅದರ ಬಗ್ಗೆ ಕಳಕಳಿಯಿಂದ ಮಾತಾಡ್ತಾರೆ. ಆದರೆ ವಿಷಾದ ಅಂತಂದ್ರೆ ಅಷ್ಟು ಕಳಕಳಿಯಿಂದ ಮಾತನಾಡುವವರು ಸಮೇತ ನಮ್ಮದೇ ನೆಲದ ಕಲೆ ಇವತ್ತಿಲ್ಲಿ ರಂಗದ ಮೇಲೆ ತೋರಿಸ್ತಾ ಇದ್ದಾರೆ ಅಂತಂದ್ರೆ ಕುತೂಹಲದಿಂದ ಬರುವುದಿಲ್ವಲ್ಲ. ಆ ಕುತೂಹಲವನ್ನು ಎಲ್ಲಿಂದ ತುಂಬಿಕೊಡೋದು? ಅದು ಸಾಧ್ಯ ಇಲ್ಲ. ಕೊನೆಯಲ್ಲಿ ಆಗಿನ ಕಲಾವಿದರು ಹೇಳಿದ ಹಾಗೆ ಎಲ್ಲವೂ ದೇವರಿಗೆ ಅರ್ಪಣೆ ಅಷ್ಟೇ. ಆ ಒಂದು ಧೈರ್ಯದಿಂದ, ಆ ಒಂದು ಸಮಾಧಾನದಿಂದ ಖಂಡಿತವಾಗಿಯೂ ಪಾತ್ರಗಳನ್ನು
ತಾವು ಯಾವ ರೀತಿಯಾಗಿ ಅದಕ್ಕಾಗಿ ಶ್ರಮ ವಹಿಸಿದ್ದೀರೋ ಅದನ್ನು ನಾವು ಗೌರವಿಸ್ತೇವೆ. ಚೆನ್ನಾಗಿ ಕಾರ್ಯಕ್ರಮ ನಡೆಯಲಿ ಅಂತ ಅನ್ನೋದು ಹಾರೈಕೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ತಿಂಗಳುಗಟ್ಟಲೆ ಶ್ರಮವಿದ್ದು 3-4 ಗಂಟೆ ಧ್ಯಾನ ಸ್ಥಿತಿನಲ್ಲಿದ್ದು ಕಲಾವಿದ ಒಂದು ಕಲೆಯನ್ನು ಮುಂದೆ ತರ್ತಾನೆ. ನಿಮ್ಮಿಂದ ಏನನ್ನೂ ನಿರೀಕ್ಷೆ ಮಾಡೋದಿಲ್ಲ, ಚಪ್ಪಾಳೆಯನ್ನಷ್ಟೇ ನಿರೀಕ್ಷೆ ಮಾಡ್ತಾನೆ. ಚಪ್ಪಾಳೆ ತಟ್ಟುವವರ ಸಂಖ್ಯೆ ಜಾಸ್ತಿ ಆದರೆ ಇನ್ನೊಂದಷ್ಟು ಕಲೆ ಹುಟ್ಕೊಳ್ಳುತ್ತೆ. ಹಾಗಾಗಿ ಚಪ್ಪಾಳೆ ತಟ್ಟುವವರ ಸಂಖ್ಯೆ ಹೆಚ್ಚಾಗಲಿ. ಈಗ ಡಾಕ್ಟರ್ ರಂಗಾರೆಡ್ಡಿ ಕೋಡಿರಾಂಪುರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ವೇದಿಕೆ ಮೇಲಿರ್ತಕ್ಕಂಥ ಹಿರಿಯರು, ನನ್ನ ಅತ್ಯಂತ ಆತ್ಮೀಯ ಮಿತ್ರರಾದಂಥ ಲಕ್ಷ್ಮಣ ದಾಸ್ ಅವರೇ, ಆಮೇಲೆ 30-35 ವರ್ಷದಿಂದ ಆತ್ಮೀಯರಾಗಿರ್ತಕ್ಕಂಥ ಗೋಪಾಲಕೃಷ್ಣ ನಾಗಿ ಅವರೇ, ಇತ್ತೀಚೆಗೆ ತುಂಬ ಆತ್ಮೀಯರಾಗಿರ್ತಕ್ಕಂಥ ಸಿಬ್ಬಂದಿ ಪದ್ಮನಾಭ ಅವರೇ ಮತ್ತು ಆರತಿ ಪಟ್ರಾಮಿ ಅವರೇ, ಹಾಗೂ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳೇ, ಎಲ್ಲರೂ ಮಾತಾಡಿರ್ತಕ್ಕಂಥ ವಿಷಯವನ್ನೇ ನಾನು ಮಾತಾಡಬೇಕಾಗ್ತದೆ. ಆದರೆ ಪ್ರಯೋಗಶೀಲ ಮನಸ್ಸುಗಳು ಸದಾಕಾಲ ಜೀವಂತವಾಗಿರ್ತವೆ ಅನ್ನೋದಕ್ಕೆ ಇಲ್ಲಿ ಕುಂತಿರೋ ಎಲ್ಲರೂ ಕೂಡ ಉದಾಹರಣೆಗಳಾಗಿದ್ದಾರೆ. ಲಕ್ಷ್ಮಣ ದಾಸ್ ಅವರು ಹರಿಕಥೆಯ ಕ್ಷೇತ್ರದಲ್ಲಿ, ಪೌರಾಣಿಕ ನಾಟಕ ಕ್ಷೇತ್ರದಲ್ಲಿ, ಆಮೇಲೆ ಬೇರೆ ರೀತಿಯಾಗಿರ್ತಕ್ಕಂಥ ಕಲಾ ಕ್ಷೇತ್ರದಲ್ಲಿ ಅತ್ಯಂತ ಹೊಸ ಪ್ರಯೋಗ ಮಾಡಿ ಮಹಾತ್ಮ ಗಾಂಧೀಜಿ ಬಗ್ಗೆನೂ ಕೂಡ ಒಂದು ಹರಿಕಥೆ ಮಾಡಿದರು. ಅಂಬೇಡ್ಕರ್ ಬಗ್ಗೆ ಒಂದು ಹರಿಕಥೆ ಮಾಡಿದರು. ನೋಡಿ, ಹರಿಕಥೆ ನಮಗೆ ಬರೀ ಪುರಾಣ, ರಾಮಾಯಣ, ಮಹಾಭಾರತ ಅವೇ ಬರ್ತಿರ್ತವೆ. ಆದರೆ ಗಾಂಧೀಜಿ ಕೂಡ ಹರಿಕಥೆಗೆ ವಸ್ತುವಾಗಿದ್ದಾರೆ, ಅಂಬೇಡ್ಕರ್ ಹರಿಕಥೆಗೆ ವಸ್ತುವಾಗಿದ್ದಾರೆ, ಭಗವಾನ್ ಬುದ್ಧ ಹರಿಕಥೆಗೆ ವಸ್ತುವಾಗಿದ್ದಾರೆ ನಮ್ಮ ಲಕ್ಷ್ಮಣ ದಾಸರ ಬಾಯಿಯಲ್ಲಿ. ಹಾಗೆ ಗೋಪಾಲಕೃಷ್ಣ ನಾಯಿ ಅವರು ಸಂಸ್ಕೃತದಲ್ಲಿರ್ತಕ್ಕಂಥ ಭಾಷಣ ನಾಟಕಗಳನ್ನು ಜನಪ್ರಿಯಗೊಳಿಸೋದ್ರಲ್ಲಿ ಮತ್ತು ಜನಪರಗೊಳಿಸೋದ್ರಲ್ಲಿ ಅತ್ಯಂತ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ರಂಗ ನಿರ್ದೇಶಕರು. ಬೆಂಗಳೂರಿನಲ್ಲಿ ನಾಯರಿಗೆ ಅವರದೇ ಆದಂಥ ಒಂದು ಸ್ಥಾನ ಕ್ರಿಯೇಟ್ ಆಗಿದೆ. ಇನ್ನು ಇಲ್ಲಿ ಕೂತಿರ್ತಕ್ಕಂಥ ಇಬ್ಬರು ಸಿಬ್ಬಂದಿ ಪದ್ಮನಾಭ ಅವರು ಮತ್ತು ಆರತಿ ಪಟ್ನಾಯಕ್ ಅವರು ಕೂಡ ಪಡುವಲಪಾಯ ಯಕ್ಷಗಾನದಲ್ಲಿ ಅತ್ಯಂತ ಪ್ರಸಿದ್ಧವಾದಂಥ ಕಲಾವಿದರಾಗಿದ್ದಾರೆ. ನಾನು ಮೂಡಲಪಾಯದ ಕಲಾವಿದ, ನಾನು ಕೂಡ ಪಾತ್ರ ಮಾಡಿದ್ದೀನಿ. ಮೂಡಲಪಾಯದಲ್ಲಿ ಒಂದು ಸ್ತ್ರೀ ವೇಷ ಮಾಡಿದ್ದೆ. ನಾನು ಯಾವಾಗ 77ನೇ ಇಸ್ವಿಯಲ್ಲಿ ಮಾನಸ ಗಂಗೋತ್ರಿ ಅಧ್ಯಯನ ಮಾಡ್ತಿರುವಾಗ ನಾನು ಸ್ತ್ರೀ ವೇಷ ಮಾಡಿ ಕರಿಬಂಟನ್ನು ಕಾಳಗ ಮಾಡ್ತಾ ಇದ್ವಿ. ಒಂದು 25 ಶೋ ಮಾಡಿದ್ವಿ ನಾವು. ಅದಾದ್ಮೇಲಿಂದ ಕೆಲಸಕ್ಕೆ ಬಂದ್ಮೇಲಿಂದ ಈ ನಾಟಕ ಚಟುವಟಿಕೆ ಬಿಟ್ಟು ಬೀದಿ ನಾಟಕ ಚಟುವಟಿಕೆಗೆ ಹೋದ್ವಿ. ನಮ್ಮ ಬೀದಿ ನಾಟಕ ಚಟುವಟಿಕೆ ಪಡುವಲಪಾಯದ ಯಕ್ಷಗಾನ ಇದ್ದಂಗೆ ಇರುತ್ತೆ. ಅಲ್ಲಿ ಪದ್ಯವನ್ನು ಮಾತ್ರ ಭಾಗವತರು ಹೇಳ್ತಾರೆ, ಮಾತುಗಾರಿಕೆಯನ್ನು ನಟರ ಸ್ವತಃ ಹೇಳ್ತಾರೆ, ಅದು ಬರೆದಿರೋದಲ್ಲ. ಹಾಗೆ ನಾವು ಬೀದಿ ನಾಟಕದಲ್ಲಿ ಅಷ್ಟೇ ನಾವು ಒಂಥರ ಏನು ಮಾಡಿದ್ವಿ ಅಂದರೆ ಸ್ವತಃ ಅಲ್ಲಿ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಹೋಗ್ತೀವಿ. ಅವಾಗ ನನಗೆ ಅನಿಸ್ತು, ನಾವು ಬೀದಿ ನಾಟಕದಲ್ಲಿ ಮಾಡಿರ್ತಕ್ಕಂಥ ಒಂದು ಫಾರಮನ್ನೇ ಯಕ್ಷಗಾನದಲ್ಲೂ ಕಾಣ್ತೀವಿ, ಅಥವಾ ಯಕ್ಷಗಾನದ ಫಾರಮನ್ನು ನಾವು ಗೊತ್ತಿಲ್ಲ, ನಮಗೆ ಅನುಸರಿಸಿದೀವಿ ಅಂತ ಹೇಳೋಕ್ಕೆ ನನಗೆ ಗೊತ್ತಿರಲಿಲ್ಲ. ಸಹಜವಾಗಿ ಬಂದಿತ್ತು. ಈಗ ಅನಿಸ್ತದೆ ಎರಡಕ್ಕೂ ಸಂಬಂಧ ಇದೆ ಅಂತ. ಸೊ ಈಗ ನಮಗೆ ದಿನನಿತ್ಯದ ಸಮಸ್ಯೆ ಉಂಟು ಮಾಡುವಂಥ ವಸ್ತುಗಳ ಬಗ್ಗೆ ಬೀದಿ ನಾಟಕ ಮಾಡ್ತೀವಿ. ಈಗ ನೋಡಿ, ರಾಮಾಯಣ ಮತ್ತು ಮಹಾಭಾರತಕ್ಕೆ ಸೀಮಿತವಾಗಿರ್ತಕ್ಕಂಥ ನಮ್ಮ ಮೂಡಲಪಾಯ ಯಕ್ಷಗಾನ, ಅಥವಾ ನಾವು ಪಡುವಲಪಾಯ ಯಕ್ಷಗಾನ, ಅಥವಾ ಉತ್ತರ ಕರ್ನಾಟಕದ ದೊಡ್ಡ ಆಟ, ಸಣ್ಣ ಆಟ, ರಾಧನಾಟ, ಆಮೇಲಿಂದ ಬೇರೆ ರೀತಿಯಾಗಿರ್ತಕ್ಕಂಥ ದಾಸರಾಟ, ಇವೆಲ್ಲವೂ ಕೂಡ ಪ್ರಚಲಿತವಾದಂಥ ಜನಗಳ ಮಧ್ಯೆ ಅತ್ಯಂತ ಏನಂತ ಕರಿತೀವಿ ಉರಿತಾ ಇರ್ತಕ್ಕಂಥ ಸಮಸ್ಯೆಗಳನ್ನ ತಗೊಂಡು ನಾಟಕ ಮಾಡ್ತಾರೆ. ಆ ನಾಟಕ ಮಾಡೋದ್ರಿಂದ ಜನಗಳಲ್ಲಿ ಒಂದು ಅರಿವನ್ನು ಉಂಟು ಮಾಡ್ತಾರೆ. ಜನಗಳಲ್ಲಿ ಅರಿವನ್ನು ಉಂಟು ಮಾಡುವುದರ ಮೂಲಕ ಜಾಗೃತಿಯನ್ನು ಮಾಡಿ ಒಂದು ಹೋರಾಟಕ್ಕೋ ಅಥವಾ ಬದಲಾವಣೆಗೋ ಕಾರಣವಾಗ್ತಾರೆ. ಅಷ್ಟೇ ನಾವು ಕಲಾವಿದರು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಇನ್ನು ಹೋರಾಟ ಮಾಡ್ಕೊಂಡು ಮುಂದಕ್ಕೆ ಹೋಗೋರು ಹೋಗ್ತಿರ್ತಾರೆ. ಅವ್ರಿಗೆ ಒಂದು ಪ್ರಜ್ಞೆಯನ್ನು ಮತ್ತು ಒಂದು ಅರಿವನ್ನು ಉಂಟು ಮಾಡುವಂಥ ಕೆಲಸವನ್ನು ನಮ್ಮ ಕಲಾವಿದರು ಮಾಡ್ತಾರಲ್ಲ, ಅಂಥ ಒಂದು ಪ್ರಯತ್ನವನ್ನು ನಮ್ಮ ಪರಶುರಾಮರು ಮಾಡ್ತಾ ಇದ್ದಾರಲ್ಲ. ಅದು ಕೋವಿಡ್ ಬಗ್ಗೆ ನಮ್ಮ ಜನ ಎಷ್ಟು ಬೇಗ ಆಗ್ತದೆ, ಏನೇ ಕಾಯಿಲೆ ಬರಲಿ, ಏನೇ ಸಮಸ್ಯೆಗಳು ಬರಲಿ, ಅವನ್ನೇ ಒಂದು ದೇವರನ್ನಾಗಿ ಮಾಡಿ ಪೂಜೆ ಮಾಡ್ತೀವಿ ಅಂತ ಅದನ್ನು ದೂರ ಕಳಿಸುವಂಥ ಒಂದು ಮನೋಭಾವ. ಹೋಗುತ್ತೆ ಬಿಡುತ್ತೆ ಗೊತ್ತಿಲ್ಲ, ಹೋಗುತ್ತೆ ಅಂತ ನಂಬ್ಕೊಳ್ತಾರೆ. ಏಡ್ಸ್ ಬಂದಾಗ ಏಡ್ಸಮ್ಮ ಅಂತ ದೇವ್ರು ಬಂದ್ಬಿಡ್ತು, ಕಾಲರ ಬಂದಾಗ ಕಾಲರಮ್ಮ ಅಂತ ಬಂತು, ಪ್ಲೇಗ್ ಬಂದಾಗ ಬಿಳೇಕಮ್ಮ ಅಂತ ಬಂತು. ಬಿಳೇಕಮ್ಮನ ದೇವರು ಅದು ಪ್ಲೇಗ್ ಅದು. ಆದರೆ ಮಾರಮ್ಮ ಥರ ನಾವು ಪೂಜೆ ಮಾಡ್ತೀವಿ, ಕಾಲರನ್ನ ಪೂಜೆ ಮಾಡ್ತೀವಿ. ಏಡ್ಸ್ ಮಂಡ್ಯ ಜಿಲ್ಲೆ ಒಂದು ದೊಡ್ಡ ದೇವಸ್ಥಾನನೇ ಕಟ್ಟಿದ್ದಾರೆ ಏಡ್ಸ್ಗೆ. ಹಾಗೆ ಈಗ ಸ್ವಲ್ಪ ದಿವಸಕ್ಕೆ ಇದಕ್ಕೂ ನಮ್ದು ಏನು ಬಂದಿದೆ ಇವಾಗ ಕೊರೋನಾ, ಅದಕ್ಕೂ ಇದೇ ರೀತಿಯಾಗಿರ್ತಕ್ಕಂಥ ಒಂದು ಪ್ರತಿಕ್ರಿಯೆ ಸಿಗ್ತದೆ. ಅಂದರೆ ಏನು ಬಂದರೂ ಸ್ವೀಕರಿಸ್ತೀವಿ, ಅದನ್ನು ಮತ್ತೆ ಎದುರಿಸ್ತಾ ಹೋಗ್ತೀವಿ. ಇಂಥ ಒಂದು ಆತ್ಮವಿಶ್ವಾಸವನ್ನು ಡೆವಲಪ್ ಮಾಡುವಂಥದ್ದು ನಮ್ಮ ಕಲೆಗಳ ಉದ್ದೇಶ. ಅಂದರೆ ಮನುಷ್ಯ ಯಾವುದಕ್ಕೂ ಬೆನ್ನು ತೋರಿಸಬಾರ್ದು, ಬಂದದ್ದನ್ನು ಸವಾಲಾಗಿ ಸ್ವೀಕರಿಸಿ ಎದುರಿಸಬೇಕು. ಎದುರಿಸುವುದರ ಮೂಲಕವಾಗಿ ಅದನ್ನು ಹಿಮ್ಮೆಟ್ಟಿಸಬೇಕು. ಈ ರೀತಿಯಾಗಿರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಇದೆಯಲ್ಲ,
ಇಂಥ ಆತ್ಮವಿಶ್ವಾಸವನ್ನು ನಮ್ಮ ಕಲೆಗಳು, ನಮ್ಮ ಸಂಸ್ಕೃತಿಯಲ್ಲಿರ್ತಕ್ಕಂಥ ಅನೇಕ ಅಂಶಗಳು, ಈವನ್ ನಂಬಿಕೆಗಳು, ಈಗ ಮಳೆ ಬರುತ್ತೆ ಅಂತ ಗೊತ್ತಿರ್ತದೆ ನಮಗೆ, ಬರೋದಿಲ್ಲ, ಬರೋದಿದೆ, ನಾಳೆ ಮಳೆ ಬರುತ್ತೆ, ನಾಳೆ ಮಳೆ ಬರುತ್ತೆ, ನಾಳೆ ಮಳೆ ಬರುತ್ತೆ ಅನ್ನುವಂಥ ಆತ್ಮವಿಶ್ವಾಸದಿಂದ ಮತ್ತೆ ಮಳೆ ಬರಲ್ಲ ಅಂತ ತಿಳ್ಕೊಂಡು ಕೂಡ ಬರುತ್ತೆ ಅಂತ ನಂಬ್ಕೊಂಡ್ರೆ. ಯಾಕಪ್ಪ ಅಂದರೆ ಮಳೆ ಬರಲ್ಲ ಅಂತ ಮನಸ್ಸಲ್ಲಿ ಅಂದ್ಕೊಬಿಟ್ರೆ ಸತ್ತು ಹೋಗ್ಬಿಡ್ತೀವಿ ನಾವು. ಸೊ ಮತ್ತೆ ಬದುಕು ಮತ್ತೆ ಮುಂದಕ್ಕೆ ಹೋಗಬೇಕು, ಆತ್ಮವಿಶ್ವಾಸದಲ್ಲಿ ಎದುರಿಸಬೇಕು. ಆ ಕಾರಣಕ್ಕೋಸ್ಕರವಾಗಿ ನಾವು ಇಂಥ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಅಂಥ ಎದುರಿಸುವಂಥ ಹಿನ್ನೆಲೆಯಲ್ಲಿ ಒಂದು ಕಲಾರೂಪದಲ್ಲಿ ಇದು ನಮ್ಮ ಇದೆಯಲ್ಲ, ಕರೋನಾ ಇದೆಯಲ್ಲ, ಈ ಕಲಾರೂಪದಲ್ಲಿ ಕೊರೋನಾವನ್ನು ಹಿಡಿದಿಡುವಂಥ ಕೆಲಸವನ್ನು ನಮ್ಮ ಪರಶುರಾಮರು ಮಾಡ್ತಾರಲ್ಲ, ಇದೊಂದು ಸ್ವಲ್ಪ ವಿನೂತನವಾದಂಥ ಪ್ರಯೋಗ. ಇದು ತುಂಬ ಚೆನ್ನಾಗಿರ್ತಕ್ಕಂಥ ರೀತಿಯಲ್ಲಿ ಪ್ರಯೋಗ ಆದಮೇಲೆ ಇದನ್ನು ಹಲವಾರು ಕಡೆ ಪ್ರದರ್ಶನ ಮಾಡಲಿಕ್ಕೆ ನಮ್ಮ ಯಕ್ಷಗಾನ ಅಕಾಡೆಮಿಯವರು ಕೂಡ ಸಹಾಯ ಮಾಡ್ತಾರೆ. ಅದನ್ನು ನಾವೆಲ್ಲ ಸೇರಿ, ನಾನು ಇದ್ದೀನಿ ಮತ್ತು ನಮ್ಮ ಮಾರುತಿ ಭಟ್ರನವರು ಇದ್ದಾರೆ, ನಾವಿಬ್ಬರು ಯಕ್ಷಗಾನ ಅಕಾಡೆಮಿಗೆ ಈಗ ಸದಸ್ಯರಾಗಿದ್ದೆ. ಅದಕ್ಕೆ ನನಗೆ ನಮ್ಮ ರಿಜಿಸ್ಟರ್ ಬಲಾತ್ಕಾರವಾಗಿ ಕಳಿಸಿರಲಿಲ್ಲ, ನನಗೆ ಬರೋ ಸ್ಥಿತಿಯಲ್ಲಿ ಇರಲಿಲ್ಲ ನನಗೆ. ಆದರೆ ಆರತಿ ಅವ್ರು ಬರ್ತಾರೆ ಅಂತ ಕೂಡ ನನಗೆ ಗೊತ್ತಿರಲಿಲ್ಲ, ಅವ್ರಿಗೂ ಗೊತ್ತಿಲ್ಲ ಆರತಿ ಅವರು ಇಲ್ಲಿ ಅತಿಥಿಯಾಗಿರ್ತಾರೆ ಅಂತ. ಇಲ್ಲ, ನೀವು ಹೋಗಬೇಕು, ಆ ನಾಟಕ ನೋಡಬೇಕು, $3 ರೂಪದಲ್ಲಿ ಇದೆಯಾ ಇಲ್ಲ ಅಂತ ನೋಡಬೇಕು. $3 ರೂಪದಲ್ಲಿ ಇದ್ದರೆ ಹಲವಾರು ಕಡೆ ನಾವು ಅದಕ್ಕೆ ಒಂದು ಅವಕಾಶ ಕೊಡೋಣ, ಹೋಗಿ ನೋಡ್ಕೊಬಾ ಅಂತ ಬಲಾತ್ಕಾರವಾಗಿ ಕಳಿಸಿದ್ರು ನನ್ನ. ಆದರೆ ಇವೆಲ್ಲರೂ ನನಗೆ ಗೊತ್ತಿದ್ದರಿಂದ ಇಲ್ಲಿ ಬಂದವರು ಎಲ್ಲರೂ ನಮ್ಮವರೇ ಇದ್ದಾರೆ ಇಲ್ಲಿ. ಹಾಗಾಗಿ ಬಂದಿದ್ದು ಭಾಳ ಅನುಕೂಲ ಆಯಿತು ಅಂತ ಅನ್ನಿಸ್ಬಿಟ್ಟು ನನಗೆ. ಯಾಕಂದರೆ ಕೋಲಾರದ ಒಂದು ಕಾರ್ಯಕ್ರಮ ಮಾಡೋಕ್ಕಾಗಿದೆ, ಆ ಕಾರ್ಯಕ್ರಮದ ಟೆನ್ಷನ್ ಆಗಿದ್ವಿ. ನೆನ್ನೆ ಒಂದು ಅರ್ಲಗೋಪಲ್ಲಿ ಕಾರ್ಯಕ್ರಮ ಮಾಡಿ ಮುಗಿಸಿದ್ವಿ ಅದನ್ನು. ಈ ಹಿನ್ನೆಲೆಯಲ್ಲಿ ಮತ್ತೆ 28ಕ್ಕೆ ಎಲ್ಲ ಮುಗಿದೋಗ್ಬಿಡುತ್ತೆ, ಆರ್ಥಿಕ ವರ್ಷ ಮುಗಿದು ದುಡ್ಡು ಗಿಡ್ಡು ಎಲ್ಲ ಖರ್ಚು ಮಾಡಬೇಕು ಅಂತ ಆ ಅಧಿಕಾರಿಗಳು ಮತ್ತು ಕ್ಲರ್ಕ್ಗಳು ಒತ್ತಾಡ್ತಿರ್ತಾರೆ. ಅಂಥದ್ರಲ್ಲಿ ನಾನು ಇವತ್ತು ಅಕಾಡೆಮಿಗೆ ಹೋದಾಗ ತಕ್ಷಣ ರಿಜಿಸ್ಟರ್ ಫೋನ್ ಮಾಡಿ, ಫಸ್ಟ್ ತುಮಕೂರು ಹೋಗಿ ನೀನು ಅಲ್ಲಿ ನೋಡ್ಕೋಬೇಕು ನಾಟಕ ಅಂತ ಬಲಾತ್ಕಾರ ಕಳಿಸಿ ನನ್ನ. ಬಂದಿದ್ದು ಭಾಳ ಅನುಕೂಲ ಆಯಿತು ಅಂತ ಈಗ ನನಗೆ ಅನ್ನಿಸ್ತಾ ಇದೆ. ಸೊ ಇಂಥದ್ದೊಂದು ನಾಟಕ ತುಂಬ ಚೆನ್ನಾಗಿ ನಮಗೆ ಮನಸ್ಸಿಗೆ ಇರಿಸಿದ್ರೆ ಅದನ್ನು ಹಲವಾರು ಕಡೆ ಪ್ರಯೋಗ ಮಾಡೋದಕ್ಕೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂಥ ಡಾಕ್ಟರ್ ರಂಗಾರೆಡ್ಡಿ ಕೋಡಿರಾಂಪುರ ಅವರಿಗೆ ಅಭಿನಂದನೆಗಳು. ಈಗ ಗೋಪಾಲಕೃಷ್ಣ ನಾಯರಿಯವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕು. ಎಲ್ರಿಗೂ ನಮಸ್ಕಾರ. ಚರಿತ್ರೆಯ ಪುಟಗಳನ್ನು ಓದುವಾಗ ನಾವು ಪ್ಲೇಗ್ ಮಾರಿಯಮ್ಮನ ಬಗ್ಗೆ ಅದೆಲ್ಲ ಓದಿನ ಮುಖಾಂತರ ಒಂದು ಪ್ಯಾಸೇಜಲ್ಲಿ ಏನು ಪಡ್ತಾ ಬಂದಿದ್ದೀವಿ. ಈಗ ಇವತ್ತು ನೋಡಿ, ಕರೋನಾ ಕಾಲದಲ್ಲಿ ನಾವು ಸುಮಾರು ಒಂದು 60 ಮಂದಿ ಸೇರಿದ್ದೀವಿ. ಕೆಳಗಡೆ 20 ಮಂದಿ ಇದ್ದಾರೆ, ಹಿಂದೆಡೆ ಕಲಾವಿದರೆ 25 ಜನ ಇದ್ದಾರೆ, ನಾವೊಂದು 10 ಮಂದಿ ಅಂತಂದರೆ 60 ಮಂದಿ ಸೇರುವಿಕೆ ಇದೆಯಲ್ಲ, ನಾನು ಇದರಲ್ಲಿ ಭಾಳ ಸಂತೃಪ್ತ. ಜೊತೆಯಲ್ಲಿ ನಮ್ಮ ಫೇಸ್ಬುಕ್ಕಿಗೆ ಕೂಡ ಹೋಗ್ತಾ ಇದೆ ಅದು ಲೈವ್. ತುಮಕೂರು ಹೋದಾಗ ನಮ್ಮ ಮಹಾಲಿಂಗವರು ಎದುರುಗಡೆ ಕೂತಿದ್ದಾರೆ, ಅವರು ಮೇಲ್ಗಡೆ ಚೇರಿ ಬರೋದೇ ಇಲ್ಲ, ಎಷ್ಟೇ ಕರೆದ್ರು. ಅವರು ನನ್ನ ಬಹುಮುಖ ವ್ಯಕ್ತಿತ್ವವನ್ನು ತುಮಕೂರಿಗೆ ಪರಿಚಯಿಸಿದ ವ್ಯಕ್ತಿ. ಮತ್ತು ಇಲ್ಲಿನ ರಂಗಭೂಮಿಯ ಭಾಳ ಸಕ್ರಿಯ ಒಂದು ಲೆಜೆಂಡ್ ಥರದ ವ್ಯಕ್ತಿತ್ವದವರು. ಲಕ್ಷ್ಮಣದಾಸ್ ಅವ್ರ ಬಗ್ಗೆ ನಾನು ಏನು ಹೇಳೋದೇ ಬೇಡ, ಅವ್ರು ಮೊದಲೇ ನನ್ನನ್ನು ಹೊಗಳಿರೋದ್ರಿಂದ ಇನ್ನು ನಾನು ಅವ್ರ ಬಗ್ಗೆ ಹೇಳಿದರೆ ಇದು ಮ್ಯೂಚುವಲ್ ಅಪ್ರಿಸಿಯೇಷನ್ ಕೋರ್ಸ್ ಆಗಿಬಿಡುತ್ತೆ. ಹಾಗೆ ನನಗೆ ಭಾಳ ಖುಷಿ ಆಯಿತು ಸಿಬ್ಬಂದಿಯವರು ಮತ್ತು ರಂಗಾರೆಡ್ಡಿಯವರು. ಅಂಥ ಕಾಲದಲ್ಲೇ ಗೌರಿಬಿದನೂರಿನಲ್ಲಿ ನಾನಿನ್ನೂ ಎಳಸು ಮಾತುಗಳು ಗೊತ್ತಿಲ್ಲ, ಬಟ್ ಮಾತನಾಡಲಿಕ್ಕೆ ಕಲಿತಾ ಇದ್ದ ದಿನಗಳಲ್ಲೇ ಕರೆಸ್ಕೊಂಡವರು ಗೌರಿಬಿದನೂರು ಕಾಲೇಜಿಗೆ. ಸ್ನೇಹಿತರೆ, ನಮ್ಮಲ್ಲಿ ಇದು ಸಮಸ್ತರು ಎನ್ನುವ ಒಂದು ಆರ್ಗನೈಸೇಷನ್ 84ರಲ್ಲಿ ವಿ ವಿ ಕಾರಂತರು ಉದ್ಘಾಟಿಸಿಕೊಟ್ಟಂತಹ ತಂಡ ಇದೆ. ಕೆನ್ ಕಲಾ ಶಾಲೆಯ ಅಂದರೆ ಹಡಪದ ಮೇಷ್ಟ್ರ ಆಶ್ರಯವನ್ನು ಪಡೆದು ನಾವು ಅಲ್ಲಿ ದಿನ ಕೆಲಸ ಮಾಡ್ತಾಯಿದ್ದೀವಿ. ಹಾಗೆ ಮುಂದೆ ತುಮಕೂರಿನಲ್ಲಿ, ಚಿತ್ರದುರ್ಗದಲ್ಲಿ, ಹರಪನಹಳ್ಳಿಯಲ್ಲಿ ಮತ್ತು ನಮ್ಮ ಹುಟ್ಟೂರು ಸಾಲಿಗ್ರಾಮದಲ್ಲಿ, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ನಮ್ಮದೇ ಆದ ಒಂದೊಂದು ಘಟಕಗಳನ್ನು ಸ್ಥಾಪನೆ ಮಾಡಿಕೊಂಡು ಹೋದವರು. ಮುಖ್ಯವಾಗಿ ನಮ್ಮ ಕಾಯಕ ರಿಸರ್ಚ್ ಓರಿಯೆಂಟೇಷನ್ ಇಟ್ಕೊಂಡವರು. ರಿಸರ್ಚಲ್ಲಿ ಸ್ನೇಹಿತರೆ, ನಾನಂತೂ 2 ಪ್ರಕಾರಗಳನ್ನು ಭಾಳ ಪದೇ ಜ್ಞಾಪಿಸ್ಕೊತಾ ಇರ್ತೀನಿ. ಒಂದು ಅಕಾಡೆಮಿಕ್ ಓರಿಯೆಂಟೆಡ್, ಇನ್ನೊಂದು ಅಪ್ಲಿಕೇಶನ್ ಓರಿಯೆಂಟೆಡ್ ಅಂತ. ನಾವು ಅಪ್ಲಿಕೇಶನ್ ಅಂದರೆ ಅಳವಡಿಕೆಯ ಆಧಾರದ ಸಂಶೋಧನಾ ಕೆಲಸಗಳನ್ನು ಮಾಡ್ಕೋತಾ ಬಂದವರು. ಆ ನಿಟ್ಟಿನಲ್ಲಿ ನಮಗೆ ಹಲವು ಬಾರಿ ನಾನಾ ಪ್ರಕಾರದ ಯಕ್ಷಗಾನಗಳು ತೀರಾ ಅವಶ್ಯಕವಾಗಿಯೇ ಇತ್ತು. ನಮ್ಮ ಆಧುನಿಕ ರಂಗಭೂಮಿಯ ಬುನಾದಿಗಾಗಿ
ಮತ್ತು ಹೊಸತನ್ನು ಹುಡುಕೊಳ್ಳುವ ಕಾರಣಕ್ಕಾಗಿ ಬಹಳ ಹಿಂದೆ ಜೀಶಂಪ್ ಅವರು ಬಹಳಷ್ಟು ಮೂಡ್ಲಪಾಯ ಯಕ್ಷಗಾನಗಳ ಬಗ್ಗೆ ತುಂಬ ಮಾತನಾಡ್ತಾಯಿದ್ರು. ಮತ್ತು ನನ್ನ ನೆನಪಿನ ಶಕ್ತಿ ಕೈ ಕೊಡ್ತಾ ಇದೆ. ಬಹುಶಃ ಡಾಕ್ಟರ್ ಹ ಕ ರಾಜೇಗೌಡ ಇರಬೇಕು. ಮೂಡ್ಲಪಾಯದ ಬಗ್ಗೆ ತುಂಬ ಒಳ್ಳೆಯ ಒಂದು ಹೊತ್ತಿಗೆಯನ್ನು ತಂದವರು ಅಂತ ಕಾಣುತ್ತೆ. ಆ ಹೊತ್ತಿಗೆಯ ಮುಖಾಂತರ ಪಡುವಲಪಾಯ ಮತ್ತು ಮೂಡಲಪಾಯ ಅನ್ನೋ 2 ಪದಗಳು ನಮಗೆ ಜಾನಪದ ಲೋಕಕ್ಕೆ ದಕ್ಕಿದು ಅನ್ನೋದು ನನ್ನ ಬಹು ದಟ್ಟವಾದ ನಂಬಿಕೆ. ಹಾಗೆ ಈ ರೀತಿಯ ಇದರಲ್ಲಿ ನಾನು ಮೂಡ್ಲಪಾಯಕ್ಕೆ ಬರ್ತಾ ಇದ್ದ ಹಾಗೆ ಮತ್ತು ಚಿತ್ರದುರ್ಗ ನನಗೆ ಒಂದಷ್ಟು ಕಾಲ ನನ್ನ ವಾಸದ ಜಾಗವಾಗಿದ್ದು ಅಲ್ಲಿ ಒಂದು ರೆಪರ್ಟರಿಯನ್ನು ಸಮಸ್ತರ ತಂಡವನ್ನು ಕಟ್ತಾ ಇರೋ ಸಂದರ್ಭದಲ್ಲಿ ಸಾಕಷ್ಟು ನಾಟಕ ನಾನು ಮೂಡ್ಲಪಾಯದ್ದು ನೋಡ್ತಾ ಬಂದೆ, ಅವಕಾಶ ಸಿಕ್ಕಿತ್ತು. ಅಷ್ಟಲ್ಲದೆ ಸುಮಾರು 30ಕ್ಕೂ ಹೆಚ್ಚು ಮೂಡ್ಲಪಾಯ ಯಕ್ಷಗಾನಗಳನ್ನು ನಾವು ಸಮಸ್ತರು ಅಲ್ಲಿ ರಿವೈವ್ ಮಾಡಿಸಿದ್ದೀವಿ. ನಮ್ಮ ಎಲೆಕ್ಟ್ರಿಸಿಟಿ ಬೋರ್ಡ್ ಇದೆಯಲ್ಲ ಕರ್ನಾಟಕದ್ದು, ಇವರ ಕಣ್ಣು ಮುಚ್ಚಾಲೆ ಆಟ ಒಂದೇ ಸಾಕಾಗಿತ್ತು ನಮಗೆ. ಅಂದರೆ ಬೇಸಾಯಗಾರರು ತಮಗೆ ವಿದ್ಯುತ್ ಶಕ್ತಿ ಎಷ್ಟೊತ್ತಿಗೆ ಪೂರೈಸ್ತಾರೆ ಅಂತ ಕಾಯೋದು ಒಂದೇ ಕೆಲಸ. ಯಾಕಂದರೆ ಗದ್ದೆಗೆ ನೀರು ಹಾಯಿಸಬೇಕು ಹೊಲಕ್ಕೆ. ಆದ್ದರಿಂದ ಅದರ ದೊಡ್ಡ ಹೊಡೆತ ಬಿದ್ದಿದ್ದು ಸಾಂಸ್ಕೃತಿಕ ಲೋಕಕ್ಕೆ. ಜಾನಪದ ಮುಖ್ಯವಾಗಿ ನಮ್ಮ ಸಾಂಪ್ರದಾಯಿಕ ಅಥವಾ ಪರಂಪರೆಯ ಜಾಡು ಅಂತ ಏನು ಹೇಳ್ತೀವಿ ಅದರ ಮೇಲೆ ಹೊಡೆತ ಬಿತ್ತು. ಒಂದಷ್ಟು ವರ್ಷಗಳ ಕಾಲ ಅಲ್ಲಿ ಯಕ್ಷಗಾನವೇ ನಡೆದಿಲ್ಲ. ಇವುಗಳನ್ನು ಗಮನಿಸಿದ ನಾನು ಎಲ್ಲೆಲ್ಲಿಂದ ಹಣ ಹಂಚ್ಕೊಂಡು ಬಂದು ನಾನು ನಿಮ್ಗೆ ಇಷ್ಟು ಹಣ ಕೊಡ್ತೀನಿ, ನೋಡಿ ಮಾಡಿ ಅಂತ ಹೀಗೆ ಸುಮಾರು 30ಕ್ಕೂ ಹೆಚ್ಚಿನ ಪ್ರಸಂಗಗಳನ್ನು ನಾವಲ್ಲಿ, ನನಗೆ ಮುಖ್ಯವಾಗಿ ರಾಜಣ್ಣ ಅನ್ನುವ ನನ್ನ ದೊಡ್ಡ ಗೆಳೆಯ ಅವರು ಜೊತೆ ನಿಂತಿದ್ದರು. ದುರ್ಗದ ಹಿಂದೆ ಮುಂದೆ ಎಲ್ಲ ನಾವು ಸಮಸ್ತರು ಈ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದನ್ನು ಜ್ಞಾಪಿಸ್ತಾ, ಮುಖ್ಯವಾಗಿ ಏನಂತಂದರೆ ಇಲ್ಲಿ ಸಿಬ್ಬಂದಿಯವರು ಇದ್ದಾರೆ, ಅಲ್ಲಿ ರೆಗ್ಯುಲರ್ ಪಾಠ ಮಾಡೋರು ಅವರಿಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್. ನಮಗೆ ಕ್ರಿಯೇಟಿವಿಟಿ ಅಂದ ತಕ್ಷಣ ಅದು ಹೇಗೆ ಅಂದರೆ ಅದು ಒಂದು ಕಡೆ ಹೋಗಿ ನಿಂತು ಬಿಡುತ್ತೆ. ಆಮೇಲೆ ನೋಡಿ ಪದಗಳು ನಮ್ಮ ಜೊತೆ ನಿಂತು ನೀರಾಗತ್ತೆ, ಇನ್ನೊಂದಾಗತ್ತೆ, ಮತ್ತೊಂದು ಹಳಸ್ತಾಗ್ಬಿಡ್ತೀವಿ, ಚರವಣ ಆಗ್ಬಿಡ್ತೀವಿ ಅನ್ನೋ ಪದಗಳೆಲ್ಲ ಲೀಲಾಜಾಲವಾಗಿ ಬಂದುಬಿಡುತ್ತೆ. ಆದ್ದರಿಂದ ಬಹುತೇಕ ಪರ್ಫಾರ್ಮರ್ಸು ಡಾಕ್ಟರೇಟ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿಗೆ ನಾವು ಇದು ಹೀಗೆ ಅಂತ ಹೇಳಿದ ಮೇಲೆ ಮುಂದೆ ಏನೂ ಇರಲ್ಲ ಅನ್ನೋದೊಂದಿರುತ್ತೆ. ಸೊ ಹೀಗಾಗಿ ಆ ನಮ್ಮ ಏನು ಹೇಳ್ತೀವಿ ನಾವು ಮುಂದರಿಕೆ ಇದೆಯಲ್ಲ, ಇವರು ನಮಗೆ ಮನಃಶಾಸ್ತ್ರದವರು ಡಿಪಾರ್ಚರ್ ಅನ್ನೋ ಒಂದು ಪದವನ್ನು ಕೊಡ್ತಾರೆ. ನೀವು ಎಲ್ಲಿ ಕಟ್ಟಿದ್ದೀರಿ ಅದನ್ನೇ ರಿಪೀಟ್ ಮಾಡೋದಿಲ್ಲ, ಅದನ್ನೇ ಉಳಿಸ್ಕೊಳ್ಳೋದಿಲ್ಲ, ಅದರಿಂದ ಮುಂದಕ್ಕೆ ಹೋಗೋದಕ್ಕೆ ಡಿಪಾರ್ಚರ್, ಮಾಡಲಿಂದ ಡಿಪಾರ್ಚರ್. ನಾವು ಕಟ್ಟಿದ್ದೆ ನಮಗೆ ಮಾಡಲ್ ಆಗಿರುತ್ತೆ ನೀವು, ಆಮೇಲೆ ಆ ಮಾಡಲಿಂದ ಹೊರಗೆ ಹೋಗುವಂತಹ ಡಿಪಾರ್ಚರ್ ಕಾರ್ಯಕ್ರಮ ಅಂತ ಸೂಕ್ಷ್ಮ ನಿರ್ದೇಶಕರಿಗೆ, ಕಲಾವಿದರುಗಳಿಗೆಲ್ಲ ಅದು ಸ್ವತಃ ಕಾಡ್ತಾನೇ ಇರುತ್ತೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಸಂಪ್ರದಾಯವನ್ನು ಕಾಯ್ದುಕೊಳ್ಳುವುದು ಅಂದರೆ ಒಂದು ಚೌಕಟ್ಟನ್ನು ಉಳಿಸ್ಕೊಳ್ಳೋದು ಬಹಳ ಸವಾಲಿನ ಕೆಲಸ. ಜೊತೆಯಲ್ಲಿ ಆ ಚೌಕಟ್ಟಿನೊಳಗೆ ಇದ್ದು ಅದರಿಂದ ಸ್ವಲ್ಪ ಸ್ವಾತಂತ್ರ್ಯ ತಗೊಂಡು ನಮ್ಮ ಆ ಕಾಲದ ಆ ಕ್ರಿಯೇಟಿವಿಟಿಯ ಕಾಲದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗುವಂತಹ ರೀತಿಯ ಅನೇಕ ಅಳವಡಿಕೆ ಆಧಾರಿತ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡು ಬಂದಿದ್ದೀವಿ. ಇಲ್ಲಿಂದ ಅಲ್ಲಿಗೋ, ಅಲ್ಲಿಂದ ಇಲ್ಲಿಗೋ, ಒಟ್ಟು ಕೊಡುಪಡೆಗಳು, ಕೈ ಅಥವಾ ಇಂಟ್ರಾಕ್ಷನ್ಸ್ ಏನು ಹೇಳ್ತೀವಿ, ಇವುಗಳು ಸಮಸ್ತರಿಂದ ಅಂತಲೇ ಸಾಕಷ್ಟು ಮಾಡುವ ಹಾಗೆ, ನಾಟಕ ಮನೆ ಮುಖಾಂತರ ಮಾಡುವ ಹಾಗೆ, ನಮಗೆಲ್ಲವೂ ಒಂದೇ, ಸಮಸ್ತರು ಒಂದೇ, ನಾಟಕ ಮನೆಯೂ ಒಂದೇ. ನಮ್ಮ ಬೆಳೆಯಲ್ಲಿ ದೇವರಾಜ್ ಅವರದ್ದು ಡಮರುಗ ಎಲ್ಲ ಇವೆಲ್ಲವೂ ಕೂಡ ಒಂದು ರೀತಿಯ ಈ ಒಂದು ಟವರ್ಡ್ಸ್ ಇದರ ಹಿಂದೆ ನಮಗೆ ದಟ್ಟವಾಗಿ ಕಾಣೋದು ಅಂತ ಈಗ ನಾವು ಹೇಳೋದಾದರೆ ಟವರ್ಡ್ಸ್ ಇಂಡಿಯನ್ನೆಸ್ ಅಂತ, ಭಾರತೀಯತೆಯತ್ತ ಸೌಂದರ್ಯದ ಒಂದು ಚಲನಶೀಲತೆಯನ್ನು ಕಾಣ್ಬೋದು ಅಂತ ಹೇಳ್ತಾ ಇಷ್ಟಿಗೆ ಈಗ ನಾವು ಬಹಳ ಪ್ರೇಕ್ಷಕರು ಕಡಿಮೆ ಅನ್ನುವ ಮನೋಭಾವ ಬೇಡ, ಹೋಗ್ತಾ ಇದೆ ಇವತ್ತಿನ ಬೇರೆ ಬೇರೆ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ. ಬಹಳ ಖುಷಿಯಾಗತ್ತೆ. ಏನು ನೋಡಿ ನಮ್ಮ
ಇವರು ಯಾರು ಲಕ್ಷ್ಮಣದಾಸ್ ಅವರು ಉದ್ಘಾಟನೆ ಮಾಡಿಕೊಟ್ರು ಅಂತಂದರೆ ಮತ್ತು ಅದಕ್ಕೆ ಎರಡು ಮಾತಿಲ್ಲ. ಇವತ್ತಿನ ಕಾರ್ಯಕ್ರಮ ಚೆನ್ನಾಗೇ ಆಗತ್ತೆ. ನಮ್ಮ ಹರಪನಹಳ್ಳಿ ಘಟಕ ಪರಶುರಾಮ್ ಅವರ ಕೇಂದ್ರಿತ ಘಟಕ. ಅವರು ಸುಮ್ಮನಿರಲಾರದ ಮನುಷ್ಯ. ಅವರಿಗೂ ಕೂಡ ನಾವು ಏನಾದರೂ ಒಂದು ಅನಿಮಲ್ ಇಮೇಜ್ ಅಂತ ಕೊಡೋದಿದ್ರೆ, ನಾವು ಅಭಿನಯದಲ್ಲಿ ಯಾವಾಗಲೂ ಹೇಳ್ತೀವಿ, ಒಂದು ಇಮೇಜ್ ಕೊಡ್ತಾ ಹೋಗಬೇಕು ಅಂತ, ಪ್ರಾಣಿದು, ಪಕ್ಷಿದು, ಹುಳುಗಳದ್ದು, ಕೀಟದ್ದು, ಯಾವುದಾದ್ರು. ಪರಶುರಾಮ್ ಬಗ್ಗೆನೂ ಕೂಡ ಅವರು ನೀಳಕಾಯ ಉದ್ದದವರಾದರೂ ಕೂಡ ನಾನು ಅವ್ರಿಗೆ ಕೊಡೋದು ಅಳುಲು. ಯಾಕಂದರೆ ಇಟ್ ಈಸ್ ಟೂ ಆ್ಯಕ್ಟಿವ್. ಅಥವಾ ಮುಂಗಸಿ ನಿಲ್ಲೋದೇ ಇಲ್ಲ, ಎಲ್ಲಾದ್ರೂ ನಿಲ್ಲುತ್ತಾ ಅದು. ನಿಂತರೆ ಈಗಂದಂತೆ ಮತ್ತು ಚಕ್ ಅಂತ ಕೆಳಗಿಳಿದು ಮತ್ತು ಮುಂದಕ್ಕೆ ಹೋಗುತ್ತೆ. ಸೊ ಆ ಥರದ ಒಂದು ವ್ಯಕ್ತಿತ್ವ ನಮ್ಮ ಪರಶುರಾಮ್ ಅವರದ್ದು. ಅವ್ರು ಸುಮ್ಮನಿರೋದೇ ಇಲ್ಲ. ಅವರಿಗೆ ದೊಡ್ಡ, ಅವರು ನನಗೆ ಆಸ್ತಿ, ನಾನು ಆಸ್ತಿ ಅಂತ ಅವರು ಹೇಳ್ತಾ ಇರ್ತಾರೆ. ನಮ್ಮಿಬ್ಬರಿಗೂ ಆಸ್ತಿಯಾಗಿ, ಅಂದರೆ ಮುಖ್ಯವಾಗಿ ಹರಪನಹಳ್ಳಿ ಸಮಸ್ತರು ಘಟಕಕ್ಕೆ ಆಸ್ತಿಯಾಗಿ ನಮಗೆ ಸೊಲಬಕ್ಕನವರು ಸಿಕ್ಕಿದರು. ಸೊಲಬಕ್ಕನವರು ಆಧುನಿಕ ಶಿಲ್ಪಿ, ಚಿತ್ರಕಲಾವಿದರು, ಸಮುದಾಯದ ಮೂಲದ ಭಾಳ ದೊಡ್ಡ ಮನುಷ್ಯ. ಈಗ ನೀವೆಲ್ಲರೂ ಕಾಯ್ತಾ ಇರುವಂತಹ ಕೋವಿಡ್ ಕೋಆರ್ಡಿನೇಟರನ್ನು ರಂಗಕ್ಕೆ ಕರೆತರುವಂತಹ ಸಮಯ ಆಗಿದೆ. ಇವರಿಗೆ ಸಮಸ್ತರು ರಂಗ ಸಂಶೋಧನಾ ಕೇಂದ್ರ ಇವರಿಂದ ವಂದನೆಗಳು, ಅಭಿನಂದನೆಗಳು. ಡಾಕ್ಟರ್ ರಂಗಾರೆಡ್ಡಿ ಗೋಡಿರಾಪುರ ಇವರಿಗೆ ಸಮಸ್ತರು ಸಂಶೋಧನಾ ಕೇಂದ್ರ ಬೆಂಗಳೂರು ಇವರಿಂದ ವಂದನೆಗಳು, ಅಭಿನಂದನೆಗಳು. ಈಗ ನೀವು ನೋಡಲಿರುವಂತಹ ನಾಟಕ ಕೋವಿಡ್ ಕೋಆರ್ಡಿನೇಟರ್. ಯಕ್ಷಗಾನಕ್ಕೆ ಎಲ್ಲ Oh,
ಸಭಾಸಮಿತರೆಲ್ಲರಿಗೂ ಶರಣ ಶರಣಾರ್ಥಿ. ದಶರಥಗೆ ಸಾರಥ್ಯ ಕೈಕೆ, ಅರ್ಜುನನ ಸಾರಥ್ಯ ಕೃಷ್ಣ, ವಾಹನನ ಸಾರಥ್ಯ ಉಲೂಚಿ, ಉತ್ತರ ಕುಮಾರನ ಸಾರಥ್ಯ ಬೃಹನ್ನಳೆ. ಬಲೆ 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 ಬಯಲಾಟಕ್ಕೆ ಸಾರಥ್ಯ ನನ್ನದು. ಮಗೆ
ತನಕ 12,05,838 ಜೀವಿಗಳನ್ನ ಕೊಂದು ಬಿಸಾಕಿದ್ದೇವೆ. ನಮ್ಮನ್ನು ಎಲ್ಲರೂ ಸೇರಿ ಕೋವಿಡ್-19 ಕೊರೋನಾ ಎಂದು ನಾಮಾಂಕಿತ ಮಾಡಿದ್ದಾರೆ. ನಾವು ಭಾರತದಲ್ಲಿ 1,22,642 ಜನರ ಜೀವ ತೆಗೆದು ಈಗ ವಿಶ್ವದ ದೊಡ್ಡಣ್ಣ ಎಂದು ಬೀಗುತ್ತಿರುವ ಅಮೆರಿಕನ ಪಾಲಿನ ಯಮನ ಪಾತ್ರ ನಿರ್ವಹಿಸಿ 47 ದೇಶಗಳನ್ನು ನಲುಗಿಸಿ ನಿಮ್ಮಲ್ಲಿಗೆ ಬಂದಿದ್ದೇವೆ. ನಮ್ಮ ಕಾಯಕದ ಉದ್ದೇಶ ನಿಮ್ಮಂತ ನರಜಂತುಗಳನ್ನ ನರಳಿ ನರಳಿ ನಾಶ ಮಾಡುವುದು. ಉರಿವೆಂದ್ರಾವು ಕೆರೆನಾದ್ರಾವು ಕಟ್ಟಾವು ದಾಸರಾವು ಉಳುಕಾವು ನಿಮ್ಮ ಹೆಸರಿದ್ರೆ ಎಲ್ಲ ಕಾವು ಟಿವಿಯಲ್ಲಿ ಹೇಳ್ತಾರಲ್ಲ ಮಲ್ಕೊಂಡ್ರೆ ನಿದ್ದೆ ಬರದ ಹಾಗೆ ಅವ್ರು ಆದಿದು ಕೊರೋನಾ ವಂಶಸ್ಥರು. ಯಪ್ಪ ನನ್ನನ್ನು ಬಿಟ್ಬಿಡಿ. ನಾ ಇಲ್ಲ ಅಂದ್ರೆ ಈ ಭೂಮಿ ಮೇಲೆ ಆಟನೇ ಇರಲ್ಲ. ಆಟ ಇಲ್ಲ ಅಂದ್ರೆ ಸಂಸ್ಕೃತಿನೇ ಉಳಿಯಲ್ಲ. ಸಂಸ್ಕೃತಿ ಇಲ್ಲ ಅಂದ್ರೆ ಜನರ ಜೀವನ ಕಟ್ಟಿಕೊಳ್ಳಕ್ಕಾಗಲ್ಲ. ನನಗೋಸ್ಕರ ನನ್ನನ್ನು ಬಿಟ್ಟು ಬಿಡಿ ಅಂತ ನಾ ಕೇಳಲ್ಲ. ಸಮಾಜದ ಜನರ ಸ್ವಸ್ಥ ಕಾಪಾಡುತ್ತಾಗಿ ನನ್ನನ್ನು ಬಿಟ್ಟು ಬಿಡಿ. ನಿಮ್ಮನ್ನು ಅರಿಯದೆ ಆಡಿದ ಕಟುವಾದ ಮಾತುಗಳನ್ನು ಬಂಧಿಸಿ ನನ್ನನ್ನು ಬಿಟ್ಟು ಬಿಡಿ. ಏನು ನೀನು ಮೂರರ ಪಾಯಾಟದ ಮುಂದಾಳುವಂತೆಯ? ಹಾಗಾದರೆ ನಿನ್ನನ್ನೇ ನಾವು ಮುಂದಿಟ್ಟುಕೊಂಡು ನಮ್ಮ ಪ್ರಚಾರ ಪಡೆಯುತ್ತೇವೆ. ನಿನ್ನನ್ನ ಸಾವಿನ ಸಂಕಷ್ಟಕ್ಕೆ ಸಿಲುಕಿಸಿ ನಮ್ಮ ಶಕ್ತಿ ಏನೆಂಬುದನ್ನು ಜಗತ್ತಿಗೆ ತೋರಿಸಿಕೊಡುತ್ತೇವೆ. ಅಲ್ಲ ಅಗ್ರಜ ಕುರುಜ ಇವ ಮೂಡರ ಪಾಯಾಟದ ಮುಂದಾಳು. ಇಂತಹ ಮುಂದಾಳುಗಳು ಎಲ್ಲಾ ರಂಗದಲ್ಲೂ ಇರುತ್ತಾರೆ. ಇವನಿಂದಲೇ ಅವರ ಪಟ್ಟಿ ತಯಾರಿಸೋಣ. ಇವನೊಟ್ಟಿಗೆ ಬ್ರಹ್ಮಜ್ಞಾನವನ್ನೇ ಒಳ್ಳೆನಮ್ಮ ಪಂಡಿತ ಪುರೋಹಿತರು ಧರ್ಮದ ಲಾಂಛನವನ್ನು ಮುಂದಿಟ್ಟುಕೊಂಡು ಅಧರ್ಮ ನಡೆಸುವ ಎಲ್ಲಾ ಧರ್ಮದ ಪುರೋಹಿತರು. ಜನರಿಗಾಗಿ ನಾವು ಎಂದು ಸೋಗಾಕಿ ಜನರ ಆಸ್ತಿಯನ್ನೇ ಕಬಳಿಸುವ ಜನನಾಯಕರನ್ನು, ಇವರಿಗೆ ಸಹಾಯಕರಾಗಿ ಹುದ್ದೆ ಮಾಡುವ ವಂಚಕರನ್ನು, ಇವರೆಲ್ಲರ ಉಸಿರಾಟಕ್ಕೆ ಉಪದ್ರ ಕೊಡೋಣ. ಇವರೆಲ್ಲರನ್ನು ನೋಡಿ ಜನ ಭಯಭೀತರಾಗಿ ನಮಗೆ ಗೌರವ ಕೊಡುವಂತಾಗಬೇಕು. ಮೊದಲು ಸಾರಥಿಯನ್ನ ನಮ್ಮೊಟ್ಟಿಗೆ ಕರೆದೊಯ್ಯೋಣ. ಇವನೇ ಎಲ್ಲಾ ಮುಂದಾಳುಗಳನ್ನು ತೋರಿಸಿಕೊಡಲಿಕ್ಕೂ ನಮಗೂ ಮುಂದಾಳಾಗಲಿ. ಯಪ್ಪ ಯವ್ವ ಎಲ್ಲ ಮುಂದಾಳು ನೀವೇ ಹೇಳ್ಕೊಂಡ್ರಲ್ಲ. ಅವ್ರನ್ನ ಬಿಟ್ಟು ಯಾರು ಮುಂದಾಳಿಲ್ಲ. ನನ್ನನ್ನು ಬಿಟ್ಬಿಡಿ. ಈಗ ನಮ್ಮ ನಡೆ ಮುಂದಾಳುಗಳತ್ತ. ಎಲ್ಲೋ ಸಾರಥಿ ನಡೆ ಮುಂದೆ ಮುಂದೆ. ಸೇರಿ ಹಬ್ಬ ಮಾಡಬಹುದು.
ಮಸೀದಿ ಒಳಗೆ ಹೋಗ್ಬಾರ್ದಂದ್ರೆ ಏನರ್ಥ? ಮುಂದಾಳುಗಳಿಗೆ ಅವರವರಿಗೆ ಬೇಕಾದಾಗ ಒಂದೊಂದು ನೀತಿ ಮಾಡಿಕೊಳ್ತಾರೆ, ಮತ್ತೆ ಬೇಡವಾದಾಗ ಮತ್ತೊಂದು ನೀತಿ ಮಾಡಿಕೊಂಡು ನಮ್ಮಂತವರ ಹೆದರಿಸಿಕೊಂಡು ಹತ್ತೊಂಬತ್ತು ಇಟ್ಕೊಳ್ತಾರೆ. ಹೌದಾ? ಹಾಗಾದರೆ ನೀನು ಸುಮ್ಮನೆ ನಮ್ಮೊಟ್ಟಿಗೆ ಬಾ. ಅವರು ನಮಗೆ ಮಾತ್ರ ಕಾಣುವರು, ನಾವು ಅವರಿಗೆ ಕಾಣುವುದಿಲ್ಲ. ನಮ್ಮ ಧ್ವನಿ ಅವರಿಗೆ ಕೇಳುತ್ತೆ ಅಷ್ಟೇ. ಈಗ ನಮ್ಮ ಆಟ ನೋಡುವಂತ ನಾವು ಆಮೇಲೆ ಎರಡನೆಯ ಮುಂದಾಳು ಉಲ್ಲಾಸ ಅವರು ನಿನ್ನೊಟ್ಟಿಗೆ ನಮ್ಮ ಪ್ರಯೋಗಾಲಯಕ್ಕೆ ಬರುತ್ತಾರೆ. ಎಲ್ಲವೂ ಅಲ್ಲನೆಯೇ ದೇಣಿಗೆ. ಅಲ್ಲನೇ ಪೈದ ಮಾಡ್ತಾನೆ, ಅವನೇ ಸಾಯಿಸ್ತಾನೆ. ಅಲ್ಲನ ಮರ್ಜಿ ಪ್ರಕಾರ ನಾವು ನಡೆದುಕೊಂಡರೆ ಮಾತ್ರ ಜಿನ್ನತ್ಮೆ ಸುಖದ ಸುಪ್ಪತ್ತಿಗೆಯಲ್ಲಿ ಬೆರೆಯುತ್ತೇವೆ. ರೋಗ ಬಿಮಾರಿಗಳು ಅಲ್ಲನ ಅನುಗ್ರಹಗಳು, ಅವುಗಳನ್ನು ಅನುಭವಿಸಬೇಕೇ ವಿನಃ ಇಲಾಜ್ ಕಂಡುಕೊಳ್ಳೋ ಪ್ರಯತ್ನ ಮಾಡಬಾರದು. ಮಾಡಿದರೆ ಅಲ್ಲನಿಗೆ ದಟ್ಟಾಗುತ್ತೆ. ಇಲ್ಲಿ ಇರುವುದು ಅಲ್ಲನ ಹುಕ್ಕುಂ ಪಾಲಿಸುವುದಕ್ಕಾಗಿ. ಆತ ಕರೆದಾಗ ನಾವು ಹೋಗಲೇಬೇಕು. ಆಗ ನಾವು ಪರಿಶುದ್ಧ ಮಾನವರಾಗುತ್ತೇವೆ. ಅರೆ ಅಲ್ಲ, ಕ್ಯಾ ಉಲ್ಲಾಸ? ಕೆಮ್ಮು. ಅಲ್ಲ ಮುಲ್ಲಾ ಸಾಬ್, ನಮ್ದಕ್ಕೆ ಮುಜಸಾನೆ ಆಗಂಗಿಲ್ಲ. ಅಯ್ಯೋ ಅಯ್ಯೋ, क्या अल्लाह? मुल्ला साहब, मेरे आदमी के केमो जड़ा आएगा, मेरा जाएगा, डॉक्टर भी आएगा.
ಬೆಗ್ ಹಾಕಿದಾಗೆಲ್ಲ ಒಮ್ಮೆ ನೀ ಮಸೂದಿ ಮ್ಯಾಲ್ ಕಾಣ್ತಿ, ಒಮ್ಮೆ ನಿನ್ ಮ್ಯಾಲ್ ಮಸೂದಿ ಕಾಣ್ತಿ. ಹಿಂಗ ದಿನ ಬೆಗ್ ಹಾಕಿದಾಗೆಲ್ಲ ಈ ಮಸೂದಿ ಹಳ್ಳಾಗೋದನ್ನ ನೋಡ್ತೀವಿ ನಾವು. ಗುಣಕಾಯಿ ಹಿಡ್ಕೊಂಡು ಬಂದು ಬಿಡ್ತಾನೆ. ಎಲ್ಲರನ್ನು ಅರೆಸ್ಟ್ ಮಾಡಿ ಆಸ್ಪತ್ರೆಗೆ ಕರೆದೇನೆ. ನಾನು ಬರಲ್ಲ, ನಾನು ಮಸೂದಿಯಲ್ಲೇ ಇರುವೆ. ಇವರಿಂದ ಹೋಮ್ ಕ್ವಾರಂಟೈನ್ ಮಾಡಿ ಮಸೂದಿಯನ್ನು ಸೀಲ್ ಡೌನ್ ಮಾಡಿ. ಏ ಮುಲ್ಲಾಸೋ, ಕ್ಯಾ ಇಲ್ಲ? ಯಾರು ಕಾಣುತ್ತಿಲ್ಲವಲ್ಲ? ಧ್ವನಿ ಕೇಳುತ್ತಿದೆಯಲ್ಲ? ಕೇಳಿದ ಧ್ವನಿಗೆ ಉತ್ತರ ಕೊಡು, ಅಷ್ಟೇ ಸಾಕು. ಆಹಾ, ಆಹಾ, ಅಲ್ಲನೇ ನನ್ನ ಸಂಕಷ್ಟಕ್ಕೆ ಬಂದಂತೆ ಕಾಣುತ್ತಿದೆ. ಅಲ್ಲ ಅಲ್ಲೋ ಮುಲ್ಲ, ನಾವು ಹುಚ್ಚು ಪ್ರಮೇಶಕ್ಕೆ ಕೊರೋನಾ ಸ್ವಾಮಿಗಳು ಬಂದಾರ. ಯಾರು ಹುಚ್ಚು ಪ್ರಭೆಯವರಾಗಿರೋರು? ಆಗೆಲ್ಲ ಮಸೂದಿಯೊಳಗೆ ಅಪಸ್ವರಗಳನ್ನು ಆಡಬಾರದು. ನಿನಗೆ ಕೇಳಿದಕ್ಕೆ ವಿಪರೀತ ಬುದ್ಧಿ ಅಂತಾರಲ್ಲ, ಹಾಗಾಯ್ತು ನಿನಗೆ ಆಡುವ ಮಾತುಗಳು. ಹೇ ಮುಲ್ಲಾಸೋ, ನೀನು ಪ್ರಾರ್ಥನೆ ಮಾಡೋದು ಯಾರಿಗಾಗಿ? ನನಗಾಗಿ. ನಿನಗಾಗಿ ಆದ್ರೆ ಈ ಮಸೂದಿ ಯಾಕಬೇಕಿತ್ತು? ನಿಮ್ಮ ಮನೇಲೆ ಮಾಡ್ಬೋದಿತ್ತಲ್ಲ. ನಾನು ನಮ್ಮ ಜನಕ್ಕೆ ಹೊತ್ತಿಗೆ ಮಾಡಬೇಕು, ಅದಕ್ಕೆ ಮಸೂದಿಯಿಂದಲೇ ಹೋಗ್ಬೇಕು. ಅದಕ್ಕೆ ನನ್ನ ಜನ ನನ್ನನ್ನು ಗುರುಸ್ಥಾನದಲ್ಲಿ ಇಟ್ಟಿದ್ದಾರೆ. ನಿನ್ನ ಜನ ನಿನ್ನನ್ನ ಗುರುಸ್ಥಾನದಲ್ಲಿಟ್ಟು ನೀನೇ ಅಂತ ಕೇಳುತ್ತಾರೆ. ಹಾಗಾದರೆ ಅವರಿಗಾಗಿ ನೀನೇಗೆ ಪ್ರಾರ್ಥನೆ ಮಾಡುತ್ತಿಲ್ಲ? ಮೊದಲು ನಾನು, ನಂತರ ಜನ. ಈ ನರಮಾನವರು ನಾನು ಅವು ಎಲ್ಲಿಯವರೆಗೆ ಇಟ್ಟುಕೊಂಡಿರುತ್ತಾರೆಯೋ ಅಲ್ಲಿಯವರೆಗೆ ಇವರೊಳಗಿನ ಕೊರಗನ್ನು ಕಳೆದುಕೊಳ್ಳಲು ಸಾಧ್ಯವಿಲ್ಲ. ನಿನ್ನಂತ ಸ್ವಾರ್ಥಿ ಸಮಾಜದ ಮುಂದಾಳಾಗಿರುವುದು ಯೋಗ್ಯವಲ್ಲ. ಬಾ ನಮ್ಮೊಟ್ಟಿಗೆ. ಸಾರಥಿ, ಈಗ ನಮ್ಮದೆಡೆ ಗುರಿ ಗುಂಡಾರದ ಕಡೆಗೆ. ಹರನು ತಪಸ್ಸಿಗೆ ಕೂತಿದ್ದಾಗ ಅರಿಯು ಹರನ ತಪಸ್ಸನ್ನು ಭಂಗ ಮಾಡಲು ಒಣತೊಟ್ಟು ನಿಲ್ಲುತ್ತಾನೆ. ಆಗ ಅರಿಯು ಬೃಹನ್ನಳೆಯಾಗಿ ಹರನ ಮುಂದೆ ನೃತ್ಯ ಮಾಡುತ್ತಾನೆ. ನೃತ್ಯದ ಹೆಜ್ಜೆ ಮತ್ತು ಕೈಬಳಗಳ ಗಲ್ ಗಲ್ ನಾದಗಳಿಗೆ ಹರನ ತಪಸ್ಸು ಭಂಗವಾಗುತ್ತದೆ. ಆಗ ಹರನು ಕಣ್ತೆರೆದು ನೋಡುತ್ತಾನೆ. ಸುಂದರ ಹೆಣ್ಣಿನ ಮೈಮಾಟವನ್ನು ನವರಸ ತುಂಬಿದ ಹರನು ಅವಳನ್ನು ಆಲಂಬಿಸುತ್ತಾನೆ. ಹೀಗೆ ಹರ ಮತ್ತು ಹರಿಯ ಸಂಬಂಧದಿಂದ ಸ್ವಾಮಿ ಶರಣಮಯ್ಯಪ್ಪ ಜನ್ಮ ತಾಳಿದ್ದಾನೆ. ಅಯ್ಯಪ್ಪ ಸ್ವಾಮಿ ಸದಾ ಬ್ರಹ್ಮಚಾರಿ. ಸ್ತ್ರೀಯರು ಸ್ವಾಮಿಗೆ ಕೈ ಮುಗಿಯುವಂತಿಲ್ಲ, ಪೂಜಿಸುವಂತಿಲ್ಲ. ಪುರುಷರು ಮಾಲೆ ಹಾಕಿದ ಮೇಲೆ ಸ್ತ್ರೀಯರು ಮಾಡಿದ ಅಡಿಗೆಯನ್ನು ಊಟ ಮಾಡುವಂತಿಲ್ಲ, ಯಾವ ದುಶ್ಚಟಗಳನ್ನೂ ಮಾಡುವಂತಿಲ್ಲ. ಅಯ್ಯೋ ಸ್ವಾಮಿ, ಅಯ್ಯಪ್ಪ, ಇದೇನು ಕೆಮ್ಮು? ಸ್ವಾಮಿ ಅಯ್ಯಪ್ಪ, ತಡೆದುಕೊಳ್ಳಲಾಗುತ್ತಿಲ್ಲ. ಸ್ವಾಮಿ ಶರಣಮಯ್ಯಪ್ಪ, ನನಗೆ ಉಸಿರಾಡಲು ಆಗುತ್ತಿಲ್ಲ. ಸ್ವಾಮಿ ಶರಣಮಯ್ಯಪ್ಪ. ಗಂಟೆ ಸ್ವಾಮಿ, ನನಗೆ ಕೆಮ್ಮು, ಜ್ವರ. ಸ್ವಾಮಿಯೇ ಶರಣಮಯ್ಯಪ್ಪ.
ಮಾರಣಾಂತಿಕ ಗಾಳಿನೇ ಇರಬೇಕು. ನಾನೇನಾದರೂ ಇವರ ಹತ್ತಿರ ಸುಳಿದರೆ ನನಗೂ ಇವರ ಮೇಲೆ ತಟ್ಟಿಬಿಡುತ್ತದೆ. ನಾನು ಇಲ್ಲಿಂದ ಓಡಿ ಹೋಗಿ ನನ್ನನ್ನು ನಾನು ರಕ್ಷಿಸಿಕೊಳ್ಳಬೇಕು. ಎಲ್ಲವಾ ಸಾರಥಿ, ಇವನು ಹಾಕಿರುವ ವೇಷ ಯಾವುದು? ಇವನ ನಾಮಧೇಯವನ್ನು ವಿವರಿಸು. ಇವನು ಹಿಂದೂ ಧರ್ಮದಲ್ಲಿ ನಂಬಿಕೆ ಇರುವವನು. ಹಿಂದೂಗಳಲ್ಲಿ 33,000 ಕೋಟಿ ದೇವರುಗಳಿವೆ. ಆದರೆ ಹಿಂದೂಗಳ ಜನಸಂಖ್ಯೆ 75 ಕೋಟಿ. ಆ ದೇವರುಗಳಲ್ಲಿ ಒಬ್ಬರನ್ನು ಕಂಡರೆ ಒಬ್ಬರಿಗೆ ಆಗೋದಿಲ್ಲವಂತೆ. ಉದಾಹರಣೆಗೆ ಮೈಲಾರಲಿಂಗಪ್ಪನನ್ನು ಮನೆದೇವರೆಂದು ಒಪ್ಪಿದ ಹಿಂದೂ, ತಿರುಪತಿ ತಿಮ್ಮಪ್ಪನನ್ನು ಮನೆದೇವರೆಂದು ಒಪ್ಪಿಕೊಂಡ ಹಿಂದೂ ಇವರಿಬ್ಬರು ಒಟ್ಟಾಗಿ ಸಂಬಂಧ ಬೆಳೆಸಿದರೆ ದೇವರುಗಳು ರೊಚ್ಚಿಗೆದ್ದು ಕಾಟ ಕೊಡ್ತಾವಂತೆ ಅಂತ ನಮ್ಮೂರ ಪುರೋಹಿತರು ಪ್ರವಚನದಲ್ಲಿ ಹೇಳ್ತಿದ್ರು. ಈಗ ಅಯ್ಯಪ್ಪ ಸ್ವಾಮಿಯ ಪುರವಂತಿಕೆಯ ಮುಂದಾಳು ಗಂಟೆಸ್ವಾಮಿ ಎನ್ನುತ್ತಾರೆ. ಸ್ವಾಮಿ ನುಡಿಗಳು. ನಾನೇನಾದರೂ ಅವರಲ್ಲಿ ಎದ್ದಿದ್ದರೆ ಆ ಮಾರಕ ರೋಗ ನನಗೂ ತಟ್ಟಿ ಬಿಡುತ್ತಿತ್ತು. ನಾನು ಬುದ್ಧಿ ಉಪಯೋಗಿಸಿ ಓಡಿ ಬಂದದ್ದಕ್ಕೆ ಸ್ವಾಮಿ ನನ್ನನ್ನು ರಕ್ಷಿಸಲು ಬಂದಿದ್ದೇನೆ. ನಾನು ಧನ್ಯನಾದೆ ಸ್ವಾಮಿ, ನಿನ್ನ ದರ್ಶನ ನೋಡಿ ಅವನನಾಗುತ್ತೇನೆ. ಓ ಗಂಟೆ ಸ್ವಾಮಿ, ನೀನೀಗ ಕಂಟಕದಲ್ಲಿ ಸಿಲುಕಿರುವೆ. ನಿನ್ನ ಶಿಷ್ಯರಿಗೆ ಸಹಾಯ ಮಾಡುವ ಬದಲು ಓಡಿ ಬಂದು ಬಾಣಲಿಯಿಂದ ಬೆಂಕಿಗೆ ಬಿದ್ದೆ. ಏನಿದು ಈ ನುಡಿ? ಮಾನವನಾಡಿದ ನುಡಿಯಾಗಿದೆ. ಯಾರೂ ಕಾಣುತ್ತಿಲ್ಲವಲ್ಲ, ನುಡಿಯಷ್ಟೇ ಕೇಳುತ್ತೇವೆ. ಇದೇನು ಸ್ವಾಮಿ ಅಯ್ಯಪ್ಪನ ಪವಾಡೆ? ಸ್ವಾಮಿ ನನ್ನನ್ನು ಪರೀಕ್ಷಿಸಲು ಬಂದಂತಿದೆ. ಹೌದು, ಹಾಗೆ ತಿಳಿದುಕೋ. ನಾ ಕೇಳುವ ಪ್ರಶ್ನೆಗಳಿಗೆ ಉತ್ತರಿಸು. ಸ್ವಾಮಿ, ಹೇಗೆ ಉತ್ತರಿಸದಿರಲು ಸಾಧ್ಯವೇ? ನನ್ನೊಡೆಯ ಕೇಳು. ನೀನು ಗಂಟೆ ಸ್ವಾಮಿ ಬೇಕಾದೆ? ನಿನ್ನಿಚ್ಛೆಯಂತೆ ನಡೆದಿರುವುದಕ್ಕೆ ನನ್ನೊಡೆಯ. ನೀನು ನಿನ್ನ ಶಿಷ್ಯಂದಿರನ್ನ ಬಿಟ್ಟು ಓಡಿ ಬಂದದ್ದೇಕೆ? ಅದು ಅವರೆಲ್ಲ ವ್ರತಭಂಗ ಮಾಡಿಕೊಂಡು ತಮ್ಮ ಮೆಟ್ಟಿಲೇರಿದ್ದಾರೆ ಸ್ವಾಮಿ. ಅದಕ್ಕಾಗಿ ನೀ ನೀಡಿದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದಾರೆ. ನಾನು ಮೈಲಿಗೆ ಜನರಲ್ಲಿ ಇರುವುದು ಸೂಕ್ತವಲ್ಲ ಎಂಬುದನ್ನು ಅರಿತು ನಿನ್ನ ಸೇವೆಗೆ ಓಡೋಡಿ ಬಂದಿದ್ದ ಮಡಿ ಮೈಲಿಗೆ ಅಂದರೆ ನಿನಗೇನು ತಿಳಿದಿದೆ? ಎಲ್ಲರೂ ಮುಟ್ಟು ಜಟ್ಟಿಯಿಂದ ಬಂದವರಲ್ಲವೇ? ಹೀಗಿರುವಾಗ ಮಡಿ ಮೈಲಿಗೆಗೆ ನಿನ್ನಲ್ಲಿ ಅರ್ಥ ಉಂಟೆ ಕೂಡ? ನಾನೆಲ್ಲಿಯ ಸ್ವಾಮಿ ನಿನ್ನ ಮಹಿಮೆಯನ್ನು? ನೀ ಆಡಿಸಿದಂತೆ ನಾ ಆಟ ಮಾಡುವೆ ಸ್ವಾಮಿ. ನೀನು ಸ್ವಾಮಿಯ ತಂದೆ ತಾಯಿ ನಾವು. ಹರ ಮತ್ತು ಹರಿ. ಇದರಲ್ಲಿ ಸ್ತ್ರೀಲಿಂಗ ಇಲ್ಲವಲ್ಲ, ಸಜಾತಿಯ ಸಲಿಂಗ ಸಂಬಂಧಿಯ ನಿನ್ನ ಸ್ವಾಮಿ. ನಾನರಿಯ ಸ್ವಾಮಿ ನಿನ್ನ ಮಹಿಮೆಯನ್ನು. ನೀನರಿಯುವುದು ಬೇಡ, ಇಲ್ಲಿರುವುದು ಬೇಡ. ಬಾ ನಮ್ಮೊಟ್ಟಿಗೆ. ನೀ ನಿತ್ಯ ಪ್ರಭು, ನೀ ಕರೆದರೆ ಬಾರದಿರಲು ಸಾಧ್ಯವೇ? ನಮಗೆ ಮತ್ತೊಬ್ಬ ಮುಂದಾಳು ಸಹಪಾಠಿಗನಾದ. ನಮ್ಮ ಸಂಖ್ಯೆ ಹೆಚ್ಚಲಿ. ಇವರು ಯಾರೆಂಬುದನ್ನು ತಿಳಿದು ತಕ್ಕ ಶಿಕ್ಷೆ ಕೊಡುವ ಶಕ್ತಿ ಯುಕ್ತಿ ನನ್ನಲ್ಲಿದೆ. ಅಲ್ಲ, ನನ್ನ ಕೈ ಬಿಡುವುದಿಲ್ಲ. ಈ ಗಂಟೆ ಸ್ವಾಮಿ ಭ್ರಮೆಗಳಲ್ಲಿಯೇ ತೇಲುತ್ತಿದ್ದಾನೆ. ಇವನಿಗೆ ವಾಸ್ತವದನ್ನು ಹೇಗೆ ಅರಿವಾದಿತ್ತು? ಸಾರಥಿ ಉಲ್ಲಾಸ, ಇವನನ್ನ ನಮ್ಮ ಪ್ರಯೋಗಾಲಯಕ್ಕೆ ಎಳೆದುಕೊಂಡು ಬನ್ನಿ. ಮಂಡಲ ಪಂಚಾಯತಿ ಕಡೆಗೆ ಹೊರಡೋಣ. ನಡೆಯಿರಿ ಮುಂದಾಳುಗಳೇ.
ಸದಸ್ಯರೇ ನೋಡಿ, ನಾವು ಈ ಕೋವಿಡ್-19 ಬಗ್ಗೆ ತುಂಬಾ ಎಚ್ಚರ ವಹಿಸಲೇಬೇಕು. ಇದು ಆಡಳಿತ ಪಕ್ಷ ಪ್ರತಿಪಕ್ಷ ಯಾವುದನ್ನು ಬಿಟ್ಟ ಕಾಣೋದಿಲ್ಲ. ನನ್ನಂತ ಪ್ರಧಾನಿಗೆ ತಗಲಾಕೊಂಡಿದೆ, ಇದು ಯಾವಾಗಲೂ ಹಣೆ ಬಂದಿದ್ದಂಗಾಗುತ್ತೆ. ನಂಬಿಬರುವ ಜನಸಾಮಾನ್ಯರ ಬಿಟ್ಟಿದ್ದೇವೆ. ಅಧಿಕಾರಕ್ಕಾಗಿ ನಾವು ಏನೆಲ್ಲ ಜನರ ಮುಂದೆ ಹೇಳಿರುತ್ತೇವೆ, ಅದನ್ನೇ ಅವರು ನಂಬಿ ಬದುಕುತ್ತಾರೆ. ಇನ್ನು ಪರಿಣಾಮಕಾರಿ ಆಡಳಿತ ಪುಸ್ತಕದೊಳಗಿನ ಬದನೆಕಾಯಿ ಅಲ್ವೇ? ಸ್ವಾಮಿ, ನೀವೇ ಬೇಸರ ಆದ್ರೆ ಹೇಗೆ? ನಾವೆಲ್ಲ ಯುವಶಕ್ತಿಗಳು ಇರುವಾಗ ಮಂತ್ರಾನ ನಿರಾಸೆಗೆ ನಿರಾಸೆ ಮಾಡಲ್ಲ ಸ್ವಾಮಿ. ನಿಜ, ನಾವು ನಮ್ಮ ಒಳಗಿನ ಗುಟ್ಟು ರಟ್ಟಾಗದಂತೆ ಕೆಲಸ ಮಾಡ್ಬೇಕು. ನಾವು ತೀರ್ಮಾನ ಮಾಡಿದ್ದೆಲ್ಲ ಪ್ರಚಾರಕ್ಕೆ ನಿಂತ್ಕೊಳ್ಳೋಕೆ, ಮಾಧ್ಯಮದತ್ತ ಮುಖ ಮಾಡಿ ನಾವು ಮುಖಕ್ಕೆ ನಾವೇ ಮಸಿ ಹಚ್ಕೊಳ್ತೇವೆ. ಶರಣರ ನುಡಿಯಂತೆ ನಾವು ನಡೆಯಬೇಕು. ಹೇಳಿ ಮಾಡುವವನು ಹದವ, ಹೇಳದೆ ಮಾಡಿ ತೋರಿಸುವವನು ಮಾನವ ಅಂತ ಇನ್ನು ಏನೇನೋ ಹೇಳಲಿದ್ದಾರಲ್ಲ, ಅದನ್ನೆಲ್ಲ ಅನುಸರಿಸಿ ನಡೆದರೆ ನಮಗೆಲ್ಲ ಸುಖ ಆದೀತು. ನನ್ನ ಒಂದು ಸಲಹೆ, ಜನರನ್ನು ಕಾನೂನಿನ ಮೂಲಕವೇ ಎದುರಿಸಿ ಪೊಲೀಸ್ ಇಲಾಖೆಗೆ ಶಕ್ತಿ ತುಂಬಿದ ಜನರನ್ನ ಹದ್ದುಬಸ್ತಿನಲ್ಲಿಡಬಹುದು. ಆಗ ಈ ಕೋವಿಡ್-19 ಹರಡದಂತೆ ತಡೆಯಬಹುದು. ಪೊಲೀಸ್ ಹೆಸರಲ್ಲಿ ಕೃಷ್ಣ ಲೆಕ್ಕ ಬರೆದು 4 ಕಾಸು ಉಳಿಸಿಕೊಳ್ಳಬಹುದು. ಮೊನ್ನೆ ತುಮಕೂರಿನಲ್ಲಿ, ಮೊನ್ನೆ ಹತ್ತಳ್ಳಿಯಲ್ಲಿ, ಇವತ್ತು ತುಮಕೂರಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರೊಂದಿಗೆ ನಾವೇ ಕಾಣಿಸಿಕೊಂಡ್ರೆ ನಮ್ಮದೊಂದು ಕಾಯ್ದೆ ಅವರದೊಂದು ಕಾಯ್ದೆ ಅಂತ ನಮ್ಮ ಬುಡಕು ಕಳಿಸ್ತಾರೆ. ಇಂಥ ತಪ್ಪು ಸಿಗೋದನ್ನೇ ಪ್ರತಿಪಕ್ಷದ ಮುಂದಾಳು ಕಾಯುತ್ತಿರ್ತಾರೆ. ಅವರದ್ದು ಬಿಡಪ್ಪ, ಹೇಗಿದ್ರು ದೂಷಿಸುತ್ತಾರೆ. ನಾವು ಜನ ನಮ್ಮನ್ನ ದೂಷಿಸುವಂಗೆ ಆಗಬಾರದು. ಜನರು ನೆನಪಿರುವಷ್ಟು ಶಾಣರಾಗಿದ್ದಾರೆ. ಈ ಟಿವಿ ಅವರಿಗೆ ನಾವು ಸಾಕ್ಷಿಯಾಗಬಾರದು. ಮಂತ್ರನ ಮಾತ್ರ ನಮ್ಮ ಮುಂದೆ ಪುರ ಇರಬಾರದು. ಈಗ ಕೋವಿಡ್ ಮುಂಜಾಗ್ರತೆಗಾಗಿ ಹೊರದೇಶಗಳಿಂದ ಪಿಪಿ ಕಿಟ್, ಔಷಧಿ, ಮಾಸ್ಕ್, ಸ್ಯಾನಿಟೈಸರ್ ತರಿಸಿ ಸಪ್ಲೈ ಮಾಡಬೇಕು. ಅದರಲ್ಲಾದ್ರೂ ಸರಿ, ಇದರಲ್ಲಾದ್ರೂ ಸರಿ. ಮೊನ್ನೆ ನಿಮ್ಮನ್ನೆಲ್ಲ ಆಡಳಿತದ ಒಳಗಡೆ ತಗೊಳ್ಳಕ್ಕೆ ಹಲವರನ್ನು ಜೋಪಾನ ಮಾಡಿದ ಖರ್ಚನ್ನ ಉಳಿಸಿಕೊಟ್ಟಿದ್ದಾದ್ರೆ ನೋಡಿ. ಯಾಕೆ ನಾ ಏನು ಬೇಸರ ಆಯ್ತಾ? ಛೇ ಛೇ, ಅಧಿಕಾರ ಕೊಟ್ಟು ಸುಖ ಕೊಟ್ಟವರು ನೀವು. ನಿಮ್ಮ ಮಾತನ್ನು ನಾವು ಹೇಗೆ ತಿರಸ್ಕರಿಸಲು ಸಾಧ್ಯ? ಮಹಾಪ್ರಭು, ಈಗ ಜಿಲ್ಲಾ ಪಂಚಾಯಿತಿಯ ಎಲ್ಲ ಹಳ್ಳಿಗಳನ್ನ ಲಾಕ್ಡೌನ್ ಮಾಡಿ ಎಂದು ತುರ್ತಾಗಿ ಆದೇಶ ಬಂತು. ನನಗೆ ಉಸಿರಾಟದ ತೊಂದರೆ ಅನಿಸ್ತಾ ಇದೆ. ನನ್ನ ಮನೆಗೆ ಹೊರಡುತ್ತೇನೆ. ಬೇಗ ಹೊರಡು, ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸಿಕೊ. ಅಂತೂ ಲಾಕ್ಡೌನ್ ಆಯ್ತು. ಈ ಸಮಯ ಇಲ್ಲಿಗೆ ಮುಕ್ತಾಯ ಮಾಡೋಣ. ಅಪ್ಪಣೆ ಬಾಬು. ಜಲವಾಸಂದಾಳುಗಳ ನಾಯಕ ಇಲ್ಲಿ ಸೇರಿ ನಮ್ಮ ಹೆಸರಲ್ಲಿ ಎಷ್ಟು ನುಂಗಬೇಕಂತ ಲೆಕ್ಕ ಮಾಡುತ್ತೀರಾ? ಜನರು ನಿಮ್ಮನ್ನ ನಮ್ಮ ಮುಂದಾಳು ಅಂತ ನಂಬ್ತಾರಲ್ಲ, ಅವರು ಬದುಕಬೇಕು. ಏನಿದು? ಯಾರೂ ಇಲ್ಲವಲ್ಲ, ಏನಿದು ಆಶ್ಚರ್ಯ? ಇದು ಪ್ರತಿಪಕ್ಷದ ವಾಮಾಚಾರದ ಜಾತವೇ ಇರಬೇಕು. ಕೂಡಲೇ ಸಮಗ್ರ ತನಿಖೆಗೆ ಆದೇಶಿಸುತ್ತೇನೆ. ಗ್ರಾಮದ ಅಭಿವೃದ್ಧಿಗೆ ಸಹಸ್ರಾರು ಕೋಟಿ, ಕಲ್ಯಾಣಕಾರಕ್ಕಾಗಿ ನೂರಾರು ಕೋಟಿ, ಹೀಗೆ ಕೋಟಿ ಕೋಟಿ ಕೊಟ್ಟು ನಮಗೆಲ್ಲ ಲಂಗೋಟಿ ತೊಡಿಸಿ ಕೋಟಿ ನುಂಗಿದ್ದಲ್ಲದೆ ನಮ್ಮ ಹೆಸರ ನಿಯಂತ್ರಣದಲ್ಲಿ ಕೋಟಿ ನಿಂಗಲು ಹಾಕಿದ್ದೀರಾ? ಚಾಂಡಾಲರೇ! ಉಪಪ್ರಧಾನರೇ, ಎಲ್ಲಿದ್ದೀರಾ? ಬೇಗ ಬನ್ನಿ. ಪೊಲೀಸ್ ಕರೆಸಿ ಸರ್ಚ್ ಮಾಡಿ. ಈ ಮಾತುಗಳನ್ನು ಆಡುತ್ತಿರುವವರು ಯಾರು? ಹಿಡಿದು ಜೈಲಿಗೆ ಹಾಕಿ. ನೀವು ಜನಪ್ರತಿನಿಧಿಗಳಾಗಿ ಊರಿಗೆ ಮಹಾಪ್ರಧಾನರಾಗಿ ಅಧಿಕಾರ ಹಿಡಿಯಲು ಮಾಡಿದ ವೆಚ್ಚವನ್ನ ಜನರನ್ನು ರಕ್ಷಿಸುವ ನೆಪದಲ್ಲಿ ಕೋಟಿ ಲೂಟಿ ಮಾಡಲು ನಿಮ್ಮ ಸಹಪಾಠಿಗಳೊಂದಿಗೆ ಪ್ಲಾನ್ ಹಾಕುತ್ತಿದ್ದೀರಲ್ಲ, ಇದಕ್ಕಾಗಿ ನೀನು ಮುಂದಾಳಾದೆಯಾ? ಯಾರು ನೀವು? ನಾವು ಯಾವ ಮಾಧ್ಯಮದವರನ್ನು ಈ ಸಭೆಗೆ ಆಹ್ವಾನಿಸಿಲ್ಲ. ಆದರೂ ಇಲ್ಲಿ ಮಾತನಾಡಿದ ವಿಷಯ ಹೇಗೆ ಹೊರಗಡೆ ಹೇಳಿತು?
ಕಿರುಕಳಿವೆಯಾ? ಇಲ್ಲವೇ ಪ್ರತಿಪಕ್ಷದ ವಾಮಾಚಾರ ಮಾಡಿ ಇಲ್ಲಿ ನಡೆಯುವುದನ್ನೆಲ್ಲ ತಮ್ಮ ಗಮನಕ್ಕೆ ಬರುವಂತೆ ಮಾಡಬಹುದೇ? ಏನೇ ಆಗಲಿ ಈ ಗೋಡೆಗಳನ್ನು ವಾಸ್ತು ಪ್ರಕಾರ ಬದಲಾಯಿಸಿ ಮಾಂತ್ರಿಕರಿಂದ ಕಟ್ ಮಾಡಿಸೋಣ. ನೀವೇ ದೊಡ್ಡ ಮಾಂತ್ರಿಕರು, ಇಂಥ ದೊಡ್ಡವರಿದ್ದರೆ ನನಗೆ ತಲೆ ಸುತ್ತು ಬರುತ್ತಿದೆ, ನಾನು ಹೊರಡುತ್ತೇನೆ. ಎಲ್ಲಿಗೆ ಮಾಡುವೆ? ನಿನ್ನನ್ನ ನಮ್ಮೊಟ್ಟಿಗೆ ಕರೆದುಕೊಂಡು ಹೋಗುತ್ತೇವೆ. ನಿನಗಿನ್ನೂ 4 ಜನ ಸಹಪಾಠಿಗಳಿದ್ದಾರೆ. ನಡೆಯಿರಿ ಮುಂದಾಳುಗಳೇ. ಖಂಡಿತ ನಮ್ಮ ತಪ್ಪು ನಮಗೆಲ್ಲ ಅರಿವಾಯಿತು. ನಮ್ಮನ್ನ ನಂಬಿದ ಇಡೀ ಮಾನವ ಸಮಾಜವನ್ನು ಅಡ್ಡದಾರಿಗಿಡಿಸಿದ ಅಡ್ಡಾಡಿಗಳು ನಾವು. ನೀವು ಜೀವ ತೆಗೆಯಲು ಬಂದವರಲ್ಲ, ಜೀವ ಮತ್ತು ಜೀವನದ ಬಗ್ಗೆ ಅರಿವೆಚ್ಚಿಸಿ ನಮ್ಮಲ್ಲಿದ್ದ ಮತ್ಸರವನ್ನು ಮರೆತು ಸಹಕಾರ ಸಹಬಾಳ್ವೆ ಕಲಿಸಿದ್ದೀರಿ. ನೀವು ನಮ್ಮ ಬಗ್ಗೆ ಕೊರೋನಾಗಳಲ್ಲ, ಕೋಆರ್ಡಿನೇಟರ್. ನಾವು ದೇವರೇ ದೊಡ್ಡವ ಎಂದು ನಂಬಿದವರು. ತಾವುಗಳು ಗುಡಿ ಗುಂಡಾರಗಳಿಗೆ, ಶಾಲಾ ಕಾಲೇಜುಗಳಿಗೆ, ಸಿನಿಮಾ ಮಹಲ್ಗಳಿಗೆಲ್ಲ ಬೀಗ ಹಾಕುವಂತೆ ಮಾಡಿದಿರಿ. ದೇವರ ಆಟದ ಮುಂದೆ ಯಾರ ಆಟವೂ ನಡೆಯೋದಿಲ್ಲ ಎಂದು ತಿಳಿದ ನಮಗೆ ನಿಮ್ಮ ವೈರಾಣು ಮುಂದೆ ಯಾರು ದೊಡ್ಡವರಲ್ಲ ಎಂದು ಅರಿವಾಯಿತು. ನಾವೆಲ್ಲ ಹಿರಿಕರ ನುಡಿಯಂತೆ ಅವರ ಅಜ್ಞಾನದ ಪುರಾಣ ಪುಂಡಕಥೆಗಳನ್ನು ನಂಬಿ ಬರುತ್ತಿದ್ದವು. ಮೊದಲಾದ ಜಗತ್ತಿನಲ್ಲಿ ಅವನ್ನೆಲ್ಲ ಹೊರಗೆಚ್ಚಿ ಸಂಶೋಧನೆ ಮಾಡಿ ಯಾವುದನ್ನ ನಂಬಬೇಕು, ಯಾವುದನ್ನ ನಂಬಬಾರದು ಎಂಬ ಅರಿವು ಮೂಡಿಸಿದ್ರಿ. ತೆಗೆದವರ ಜೀವಕ್ಕೂ ಗುತ್ತುಂಟು ಎಂಬುದನ್ನ ಅವಲೋಕಿಸಿಕೊಳ್ಳುವುದು ನಮ್ಮ ಭವಿಷ್ಯತ್ತಿಗೆ ಒಳಿತಲ್ಲವೇ? ಅನುಜ, ಅಗ್ರಜ, ಜೀವ ಜಗತ್ತಂತೂ ಸಂಕೀರ್ಣ ವರ್ಣಮಯ, ವೈವಿಧ್ಯ ಸಮೃದ್ಧ ಜಾಲವಾಗಿದೆ. ಏಕಾಣು ಜೀವಿಯಿಂದ ಸಸ್ಯ, ಪ್ರಾಣಿ, ಮಾನವ ಸಮುದಾಯಗಳೆಲ್ಲವೂ ಪರಸ್ಪರ ಅವಲಂಬಿಗಳು. ಅಗ್ರಜ, ಅನುಜ, ಪ್ರಾಣಿ ಮಾನವ ಸಮುದಾಯಗಳಿಗಿಂತ ಮೊದಲು ಹುಟ್ಟಿದ್ದು ಸಸ್ಯ ಸಮೂಹ. ಹುಟ್ಟುವುದಕ್ಕಿಂತ ಮುಂಚೆಯೇ ಮಕ್ಕಳಿಗಾಗಿ ಮೊಲೆ ಹಾಲು ಮಾಡಿಕೊಂಡಿರುವಂತೆ ಸಸ್ಯ ರೂಪದಲ್ಲಿ ಸಿದ್ಧಪಡಿಸಿರುವುದು ಪರಿಸರ. ನರಜಂತುಗಳಿಗೆ ಅಗತ್ಯವಾದ ಪ್ರಾಣವಾಯುವನ್ನು ತಯಾರಿಸುವ ಕಾರ್ಖಾನೆ ಈ ಪರಿಸರ. ಸಸ್ಯವರ್ಗ ಮತ್ತು
ತಯಾರಿಕೆಗೆ ಬಳಸಿಕೊಂಡು ಪ್ರಾಣವಾಯುವನ್ನು ವಾಯುಮಂಡಲಕ್ಕೆ ಹಿಂತಿರುಗಿಸುತ್ತದೆ. ಸಸ್ಯನಾಶದಿಂದ ಇಂಗಾಲ ಅಧಿಕಗೊಂಡ ಪ್ರಾಣವಾಯು ಕಡಿಮೆಯಾಗಿ ಶಾಖೋತ್ಪತ್ತಿ ಮೇಲೆ ಮೀರಿ ಓಜೋನ್ ಪದರದ ಬಿರುಕು ಅಗಲವಾಗಿ ಈಗ ಜಗತ್ತು ಅಪಾಯದಂಚನ್ನು ಮುಟ್ಟುತ್ತದೆ ಎಂದು ಈಗ ಸಕಲರಿಗೂ ತಿಳಿದಿರುವುದು ಸತ್ಯವಾಗಿದೆ. ಆಸ್ತಿ ಕವಾಲಿಗಾಗಿ ಪ್ರಾಣ ರಕ್ಷಣೆಗಾಗಿ ನಾಯಿಗಳ ನೆರವು ಬೇಕೇ ಬೇಕು. ಕುರಿ, ಕೋಳಿ, ಮೇಕೆ, ಕುದುರೆ, ದನ, ಬೆಕ್ಕು ಮುಂತಾದವು ಮನುಷ್ಯನ ಅವಿಭಾಜ್ಯ ಅಂಗಗಳಾಗಿವೆ. ಮಿರುಗುವ ಬೆಟ್ಟಗಳಿಗೆ ದಾನ ಕೊಡುವ ರೇಷ್ಮೆ ಹುಳುಗಳ ಅಂಗಾಂಶಗಳು ಮನುಷ್ಯನ ಹಾರ್ಮೋನ್ಗಳ ವೃದ್ಧಿಗೂ ರೋಗ ನಿವಾರಣೆಗೂ ಅನುವಾಗುತ್ತದೆ ಎಂದು ಹಿರಿಯ ಜನಪದರ ಮೂಲ ನಂಬಿಕೆಗಳು ಸಾಕ್ಷಿಯಾಗಿವೆ. ರೇಷ್ಮೆ ಹುಳುವಿನ ಹುತ್ತದ ಹುಳುವನ್ನು ಕೃಷಿ ರೋಗದಿಂದ ನರಳುವ ಮಕ್ಕಳಿಗೆ ನುಂಗಿಸುವುದುಂಟು. ಹಂದಿಯ ಎಕ್ಕು ಹೃದಯಗಳು ಮಾನವನ ಅದೇ ಅವಯವಗಳ ಗುಣಗಳನ್ನು ಹೊಂದಿರುವುದರಿಂದ ರೋಗ ಪೀಡಿತ ಮನುಷ್ಯರಿಗೆ ಕಸಿ ಮಾಡುವ ವೈದ್ಯಕೀಯ ಪ್ರಯತ್ನ ನಡೆಯುತ್ತಿದೆ. ಹಂದಿ ಕೋಳಿಗಳ ಅಂಗರಚನೆಯಲ್ಲಿ ಉತ್ಪತ್ತಿಯಾಗುವ ರಾಸಾಯನಿಕ ದ್ರವ್ಯ ಪರಮಾಣುಗಳು ಮನುಷ್ಯನ ಮತ್ತು ಕೀಟಗಳನ್ನು ಪರಿವರ್ತಿಸುವ ಶುದ್ಧೀಕರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆಕಾಶ, ಪೃಥ್ವಿ, ಅಪ್ಪು, ಅಗ್ನಿವಾಯುಗಳು ಪರಸ್ಪರ ನೈಸರ್ಗಿಕ ಕ್ರಿಯೆಗಳು. ಇವುಗಳು ತಮಗೆ ತಾವೇ ಶುದ್ಧ. ಇವುಗಳ ಸಮತೋಲನ ಕ್ರಿಯೆಯಿಂದ ನಿಸರ್ಗಕ್ಕೆ ಮಾತ್ರವಲ್ಲ ಮನುಷ್ಯ ಸಮಾಜಕ್ಕೂ ಸುಖ ಉಂಟು. ಮನುಷ್ಯನ ಸ್ವಾರ್ಥ ಲೋಭಗಳಿಂದಾಗಿ ನಿಸರ್ಗ ನಶಿಸುವುದರ ಜೊತೆಗೆ ಪಂಚತತ್ವಗಳಿಗೂ ಮಾಲಿನ್ಯ ಉಂಟಾಗಿ ನೈಸರ್ಗಿಕ ಕ್ರಿಯೆ ಪ್ರತಿಕ್ರಿಯೆಗಳಿಂದ ಮೇಘು, ಕುಷ್ಠ, ಝಡಾರ, ಮೈಲಿ, ಈಗ ನಾವು ಕೊರೋನಾಗಳು ಇಂತಹ ವೈರಾಣುಗಳ ಉಗಮಕ್ಕೆ ನಿಮ್ಮಂತ ಮುಂದಾಳುಗಳೇ ಕಾರಣ ಅಲ್ಲವೇ? ನಾವು ಮುಂದಾಳುಗಳ ಮತ್ಸರದಿಂದಲೋ ಪರಿಣಾಮಕಾರಿಯಿಂದಲೋ ಜನ್ಮ ತಾಳಿ ಬಂದದ್ದಾಗಿದೆ. ನಾವೆಷ್ಟು ಶಕ್ತಿಶಾಲಿ ಪರಿಣಾಮಕಾರಿ ಎಂಬುದು ಈಗ ಎಲ್ಲರಿಗೂ ತಿಳಿದಿರುವುದು ಸತ್ಯವಾಗಿದೆ. ನಮ್ಮಾಟ ಪ್ರಪಂಚದಾದ್ಯಂತ ನಡೆಯಲಾರದಂತೆ ವಿಜ್ಞಾನಿಗಳು ಔಷಧಿಗಾಗಿ ಸೆಣಸಾಡುತ್ತಿದ್ದಾರೆ. ಎಂತಹ ಔಷಧಿ ಸಿಕ್ಕರೂ ನಮ್ಮನ್ನು ಕೊಲ್ಲಲು ಸಾಧ್ಯವಿಲ್ಲ. ಈ ಭೂಮಿ ಇರುವವರೆಗೂ ನಾವು ಇರುವವರೇ. ಏಕೆಂದರೆ ನಾವು ನಿಮ್ಮಂತೆ ಒಂದು ಜೀವವಾಗಿ ಒದಗಿ ಬಂದವರು. ಒಮ್ಮೆ ಉದಗಿ ಬಂದ ಯಾವ ಜೀವಕ್ಕೂ ಸಾವೇ ಇಲ್ಲ, ರೂಪಾಂತರವಾಗುತ್ತೇವೆ. ನಾವು ಯಾವುದೇ ರೂಪ ತಾಳಿದರೂ ನಮ್ಮ ಗುಣ ನಿಮ್ಮನ್ನ ತಿಂದು ಬದುಕುವುದು. ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಹಾಗೂ ಮನುಷ್ಯನ ನಾವೆಲ್ಲ ಎಷ್ಟೆಲ್ಲ ಗಳಿಸಿದರೂ ಅದು ನಮ್ಮ ಹಿಂದೆ ಬರುವುದಿಲ್ಲ. ಮನುಷ್ಯನ ಸ್ವಾರ್ಥ ದುರಾಸೆಯಿಂದ ಎಷ್ಟೆಲ್ಲ ಗಳಿಸಿದರೂ ಅದು ನಮ್ಮ ಹಿಂದೆ ಬರುವುದಿಲ್ಲ. ಇನ್ನೊಬ್ಬರ ಬಗ್ಗೆ ಮತ್ಸರದಿಂದ ಅವೈಜ್ಞಾನಿಕದಿಂದ ನೀವು ಬದುಕುವುದನ್ನ ಬಿಟ್ಟು ಸಹಕಾರ, ಸಹಬಾಳ್ವೆ, ಪ್ರೀತಿ, ವಿಶ್ವಾಸದಿಂದ ಎಲ್ಲರನ್ನೂ ಸಮನಾಗಿ ಕಾಣುವ ದೃಷ್ಟಿ ಬೆಳೆಸಿಕೊಳ್ಳಿ. ಮತ್ತೆ ಸ್ವಚ್ಛತೆಯಿಂದ ಪರಿಸರ ನಾಶ ಮಾಡದೆ ಎಲ್ಲರೂ ಮನೆಗೊಂದು ಮರ, ಊರಿಗೊಂದು ವನ ಬೆಳೆಸಿ ಶುದ್ಧ ಆಮ್ಲಜನಕವನ್ನು ಸೇವಿಸುವಂತರಾಗಿರಿ. ನೀವೆಲ್ಲ ಸ್ವಸ್ಥ ಸಮಾಜದ ಮುಂದಾಳಾಗಿ ಬಾಳಿರಿ. ಜನಪದರ ಮೂಲ ನಂಬಿಕೆಯನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಪಾಶ್ಚಿಮಾತ್ಯ ಜಂಕ್ ಫುಡ್ಗಳಿಗೆ ಮಾರು ಹೋಗದೆ ದೇಶಿ ಶೈಲಿಯ ಆಹಾರಗಳು, ಉಡುಗೆ ಪದ್ಧತಿಗಳನ್ನು ಅನುಸರಿಸಿಕೊಂಡು ಸಾಮಾಜಿಕ ಅಂತರ ಕಾಪಾಡಿಕೊಂಡು ಬಾಳಿರಿ. ಈಗ ನಾವು ಯಾರಿಗೂ ಉಪದ್ರ ಕೊಡದಂತೆ ಬದುಕಲು ಅನುವು ಮಾಡಿಕೊಡಬೇಕು. ಇದು ನಮ್ಮ ನಿಮ್ಮ ನಡುವಿನ ಇರುವ ಒಡಂಬಡಿಕೆಯಾಗಿದೆ. ನಡೆಸಿಕೊಡಬಲ್ಲಿನ ಮಾನವರೇ, ನಾವು ಬದುಕುವ ಬಗೆಯನ್ನು ಇನ್ನೆಂದೂ ನಿರ್ಲಕ್ಷ್ಯ ಮಾಡಲಾರೆವು. ನಾಡು ನಾಡು ನುಡಿ ಜನಪದರ ಮೂಲ ನಂಬಿಕೆಗಳಿಗೆ ಧಕ್ಕೆ ಬಾರದಂತೆ ಬಾಳುತ್ತೇವೆ. ಬಾಳಿ ಮುಂದಿನ ಪೀಳಿಗೆಗೆ ನಾವೇ ಮಾದರಿಯಾಗಿರುತ್ತೇವೆಂದು ನೆರೆದ ಸಭೀಕರ ಮುಂದೆ ಪ್ರಮಾಣ ಮಾಡುತ್ತೇವೆ. ನೀವೇ ನಮ್ಮ ಜೀವನ ಶೈಲಿಗೆ ಕೋಆರ್ಡಿನೇಟರ್. ಕೊರೋನಾ ಕೋಆರ್ಡಿನೇಟರ್. ಕೊರೋನಾ ಕೋಆರ್ಡಿನೇಟರ್.
ವೇದಿಕೆಗೆ ಬರಬೇಕು ಇದ್ದೀವಿ. ಬನ್ನಿ ಬನ್ನಿ ನಾನು ಬನ್ನಿ 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 ಸರ್ ಸ್ವಲ್ಪ ಈ ಕಡೆ ಸರ್ ಮುರಳಿ ಅವರು ಬನ್ನಿ ಮೇಲೆ ಬನ್ನಿ. ಮನೋಜ್ ಒಂದು ನಿಮಿಷ. ಎಲ್ಲರೂ ಬರ್ತಾರಾ? ಹಿಂದಕ್ಕೆ ಬರ್ತೀರಾ? ಎಲ್ಲರೂ ಬರ್ತಾರಾ? ಬೇಡ ಬೇಡ. ಅದೇ ಉಂಟು ಮಾಡಲಿಕ್ಕೆ ಸ್ವಲ್ಪ ಸೈಡಿಗೆ ಬಂದ್ಬೇಡ ಕೇಳಿ. ಹಾಗೆ ಒಂದು ನಿಮಿಷ ಮನೋಜ್ ಈ ಕಡೆ ಬನ್ನಿ. ಹಾಗೇ ಇರಿ ಒಂದು ನಿಮಿಷ. ಮನೋಜ್ ಒಂದು ನಿಮಿಷ ಸರ್. ಒಂದು ಸೆಕೆಂಡ್ ಫಿನಿಶ್ ಕೊಡ್ಲಾ? ಒಂದು ಸೆಕೆಂಡ್. ಹಲೋ ಅಡ್ಡ ಬರಬೇಡಿ. ಹಿಂದೆ